ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ 74ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ವಿ. ಶಕುಂತಳ ತನ್ನ ಮಗನನ್ನು ಕರ್ಕೊಂಡು ದುಷ್ಯಂತನ ಹತ್ರ ಬಂದಿರ್ತಾಳೆ. ಬಂದ ಮೇಲೆ ರಾಜ ಮಾತ್ರ ನೀವು ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ಹಾವಭಾವಗಳಿಂದ ಕೂತ ಜಾಗದಲ್ಲಿ ಸಿಂಹಾಸನದಲ್ಲೇ ಕೂತಿರ್ತಾನೆ. ಆದ್ದರಿಂದ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಕೋಪ ಬಂದು, ಪತ್ನಿ ಅಂದರೆ ಹೀಗೆ, ಪುತ್ರ ಅಂದರೆ ಏನು, ಪುತ್ರನ ಮೇಲೆ ತಂದೆಗೆ ಯಾವ ಥರ ಪ್ರೀತಿ ಇರುತ್ತೆ ಅಂತ ಕೆಲವೊಂದು ಶ್ಲೋಕಗಳೆಲ್ಲ ಮೂಲಕ ಇಲ್ಲಿ ಕೂತ್ಕೊಳ್ಳಿ ಮುಂದೆ ಶ್ಲೋಕಗಳಿಂದ ತಿಳಿಸ್ತಾ ಇದ್ದಾಳೆ. ಅದೇ ಕ್ರಮದಲ್ಲಿ ಪತಿ ಆದವನು ಏನು ಅಂತ ತಿಳಿಸ್ತಾ ಇದ್ದಾರೆ. ಆತ್ಮಾನಾತ್ಮೈವ ಜನಿತಃ ಪುತ್ರಃ ಇತ್ಯುಚ್ಯತೆ ಬುಧೈಃ ತಸ್ಮಾತ್ ಭಾರ್ಯಾಂ ನರಃ ಪಶ್ಯೇನ್ ಮಾತೃವತ್ ಪುತ್ರ ಮಾತರಂ ಅಂತ. ಹೆಂಡತಿಯನ್ನು ತಾಯಿ ಥರ ಕೂಡ ನೋಡಬೇಕಂತೆ ಗಂಡನಾದವನು. ಯಾಕೆ ಹೆಂಡತಿಯನ್ನು ತಾಯಿ ಥರ ಯಾವ ಥರ ನೋಡಬೇಕು, ಯಾಕೆ ಅಂದರೆ ಕಾರಣ ಕೊಡ್ತವ್ರೆ. ಪತಿ ಆದವನು ಪತ್ನಿಯ ಗರ್ಭಾಂಬುದಿಯಲ್ಲಿ ಪುನಃ ಹುಟ್ಟುತ್ತಾನೆ. ಮಗನಾಗಿ ತಂದೆಯ ಸ್ವರೂಪನೇ ಮಗನಾಗಿ ಹುಡ್ತಾನೆ. ಆದ್ದರಿಂದ ಪುನಃ ಹುಟ್ಟಿದ ಅವನನ್ನೇ ವಿದ್ವಾಂಸರು ಪುತ್ರ ಎಂದು ಕರೆಯುತ್ತಾರೆ. ಮಂತ್ರದ ಮೂಲಕವಾಗಿ ತಂದೆಯಾದವನು ಇದನ್ನೇ ಉಚ್ಚರಿಸುತ್ತಾನೆ, ಆತ್ಮಾವೈ ಪುತ್ರಾನಾಮಸಿ ಅಂತ. ನಾನೇ ನನ್ನ ಪುತ್ರ ರೂಪದಲ್ಲಿ ಬಂದಿದ್ದೀನಿ ಅಂತ. ನೀನು ನನ್ನ ಆತ್ಮಸ್ವರೂಪನೇ, ಆದರೆ ನೀನು ನನ್ನ ಪುತ್ರನೆಂದು ಕರೆಯಲ್ಪಡುವೆ. ಮಹಾರಾಜ, ಈ ಕಾರಣದಿಂದಾಗಿ ಮನುಷ್ಯನಾದವನು ತನ್ನ ಭಾರ್ಯೆಯನ್ನು ಅಥವಾ ತನ್ನ ಪುತ್ರನ ತಾಯಿಯಂತೆಯೇ ಗೌರವಿಸಬೇಕು. ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಹೆಂಡತಿಗೂ ಕೊಡಬೇಕು ಅಂತ. ಮತ್ತು ಭಾರ್ಯಾಯಾಂ ಜನಿತಂ ಪುತ್ರ ಮಾದರ್ಶೇಶ್ವ ಚಾನಮಂ ಹ್ಲಾದತೆ ಜನಿತ ಪ್ರೇಕ್ಷಃ ಸ್ವರ್ಗಂ ಪ್ರಾಪ್ಯೇವ ಪುಣ್ಯಕೃತ್ ಅಂತ. ಧರ್ಮಪತ್ನಿಯಲ್ಲಿ ಹುಟ್ಟಿದ ತನ್ನ ಮುಖವು ಕನ್ನಡಿಯಲ್ಲಿ ಹೇಗೆ ಕಾಣುವುದೋ ಹಾಗೆಯೇ ಇರುವ ಮುಖಲಕ್ಷಣದಿಂದ ಕೂಡಿರುವ ಮಗನನ್ನು ನೋಡಿದೊಡನೆಯೇ ತಂದೆಯಾದವನು ಪುಣ್ಯ ಮಾಡಿದವನೊಬ್ಬನು ಸ್ವರ್ಗವನ್ನು ಪಡೆಯುವುದರಿಂದ ಎಷ್ಟೊಂದು ಆನಂದವನ್ನು ಅನುಭವಿಸುತ್ತಾನೆಯೋ ತತ್ಸಮವಾದ ಆನಂದವನ್ನೇ ಅನುಭವಿಸುತ್ತಾನೆ. ತಂದೆಯಾದವನಿಗೆ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ. ನೀನು ನೋಡಿದ್ರೆ ಅಲ್ಲೇ ಸಿಂಹಾಸನದಲ್ಲೇ ಕೂತಿರ್ತಾನೆ. ಭರತ ಹತ್ರ ಕೂಡ ಸ್ಪರ್ಶ ಕೂಡ ಮಾಡೋದಿಲ್ಲ. ಅದಕ್ಕೆ ಕೋಪ ಬಂದು ಶಕುಂತಲೆ ಇವೆಲ್ಲ ಮಾತಾಡ್ತಾ ಇದ್ದಾಳೆ. ಮತ್ತು ಮನುಷ್ಯರು ಮನೋರೋಗದಿಂದ ಪೀಡಿತರಾಗಿರಬಹುದು, ವ್ಯಾಧಿಯಿಂದ ನರಳುತ್ತಿರಬಹುದು, ದಾರಿದ್ರ್ಯದ ಬೇಗೆಯಿಂದ ಬೇಯುತ್ತಲೂ ಇರಬಹುದು. ಅಂತಹ ಸಮಯಗಳಲ್ಲಿಯೂ ಭಾರ್ಯೆಯಾದವಳು ಸೈರಣೆಯಿಂದಲೂ ಕ್ಷಮೆಯಿಂದಲೂ ಇದ್ದು ಪತಿಯ ಶುಶ್ರೂಷೆ ಮಾಡುತ್ತಾ ಹಿತೋಕ್ತಿಗಳನ್ನು ಹೇಳುತ್ತಾ ಬಿಸಿಲಿನಿಂದ ಬಳಲಿದವರಿಗೆ ನೀರು ಆನಂದವನ್ನುಂಟು ಮಾಡುವಂತೆ ಪತಿಗೆ ಆನಂದದಾಯಕಗಳಾಗಿರುತ್ತಾಳೆ. ಪತಿವ್ರತೆಯರಾದ ಭಾರ್ಯೆಯರನ್ನು ಪಡೆದವರು ಎಂತಹ ಕಷ್ಟದಲ್ಲಿಯೇ ಆದರೂ ಪರಿತಪಿಸುವ ಕಾರಣವಿರುವುದಿಲ್ಲ. ಈ ಕಾರಣಗಳಿಂದಾಗಿ ಮನುಷ್ಯನು ಯಾವ ಕಾರಣದಿಂದಲೇ ಆಗಲಿ ಎಷ್ಟೇ ಕೋಪಗೊಂಡಿದ್ದರೂ ಪತ್ನಿ ವಿಷಯದಲ್ಲಿ ಬಹಳ ಸೌಜನ್ಯದಿಂದಿರಬೇಕು. ಪತ್ನಿ ಅಂದರೆ ಅಷ್ಟೊಂದು ಹೆಲ್ಪ್ಫುಲ್ಲಾಗಿರಬೇಕು. ಕಷ್ಟಗಳು ಬಂದಾಗಲೇ ಹೆಚ್ಚು, ಕಷ್ಟಗಳು ಬಂದಾಗ ಇನ್ನಷ್ಟು ಬೈದು ಇನ್ನೂ ಡಿಮೋಟಿವೇಟ್ ಮಾಡಬಾರ್ದು. ಆವಾಗ ಇನ್ನೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಇನ್ನೂ ಪ್ರೋತ್ಸಾಹ ಕೊಡ್ತಾ ಇರಬೇಕು. ಪತಿವ್ರತೆಯರಾದವರು ಆ ಥರ ಪ್ರೋತ್ಸಾಹ ಮಾಡಿರ್ತಾರೆ. ಕಷ್ಟ ಕಾಲದಲ್ಲಿ ಇನ್ನೂ ಹೆಚ್ಚು ಸ್ನೇಹ ತೋರಿಸ್ತಾ ಇರ್ತಾರೆ. ನಾನಿದ್ದೀನಿ ನಿನಗೆ ಬಲವಾಗಿ ಅಂದ್ಬಿಟ್ಟು. ಅಂತಹ ಸ್ತ್ರೀಯರನ್ನು ನೀನು ಗೌರವಿಸಬೇಕು. ನೀನು ನೋಡಿದ್ರೆ ನೀನು ನನ್ನ ಹೆಂಡ್ತಿನೇ ಅಲ್ಲ ಅಂತ ನನ್ನನ್ನು ಎಲ್ಲರ ಮಧ್ಯದಲ್ಲಿ ನಿಂತು ಸ್ವೀಕರಣೆ ಮಾಡ್ತಾ ಇಲ್ಲ ಅಂತ ಇನ್ನೂ ಹೇಳ್ಕೊತ ಹೋಗ್ತಾ ಇದ್ದಾರೆ. ರತಿ, ಪ್ರೀತಿ ಮತ್ತು ಧರ್ಮಗಳು ಭಾರ್ಯೆಯನ್ನೇ ಅವಲಂಬಿಸಿವೆ. ಯಾದುದರಿಂದ ಮನುಷ್ಯನು ಯದ್ಯಪಿ ಯಾವ ಕಾರಣದಿಂದಲಾದರೂ ಕುಪಿತನಾಗಿದ್ದರೂ ಸಹ ಭಾರ್ಯೆಯ ವಿಷಯದಲ್ಲಿ ಅಪ್ರಿಯವನ್ನು ಎಂದಿಗೂ ಮಾಡಬಾರದು.
ಸ್ತ್ರೀ ಎಂಬುವಳೇ ಪ್ರಪಂಚದ ಉತ್ಪತ್ತಿಗೆ ಕಾರಣಳು ಅಂತ. ಸ್ತ್ರೀಯು ಮಾನವನ ಜನ್ಮಕ್ಷೇತ್ರ. ಜನ್ಮಭೂಮಿಯು ಪವಿತ್ರವಾದುದೆನ್ನುವುದಾದರೆ ಜನ್ಮಕ್ಷೇತ್ರವೂ ಪವಿತ್ರವಾದದ್ದೇ. ಆದ್ದರಿಂದಲೇ ಸ್ತ್ರೀಯರು ತಮ್ಮ ಪತಿಗಳಿಗೆ ಸನಾತನವಾದ ಪುಣ್ಯಕ್ಷೇತ್ರವೂ ಆಗಿದ್ದಾರೆ. ಗಂಡರು ಹೆಂಡತಿಯರನ್ನು ಪುಣ್ಯಕ್ಷೇತ್ರವನ್ನು ಎಷ್ಟು ಸಮ್ಮಾನದಿಂದ ನೋಡ್ಕೊತೀವೋ ಅಷ್ಟು ಸಮ್ಮಾನದಿಂದ ನೋಡ್ಕೋಬೇಕು. ಋಷಿ ಮಹರ್ಷಿಗಳು ಮಹಾ ತಪಸ್ವಿಗಳಾಗಿರಬಹುದು, ಅಘಟಿತ ಘಟನಾ ಸಾಮರ್ಥ್ಯವುಳ್ಳವರಾಗಿಯೂ ಆಗಿರಬಹುದು. ಅವರಾದರೂ ಸ್ತ್ರೀಯಿಂದ ಹೊರತಾಗಿ ಪ್ರಜೋತ್ಪತ್ತಿಯನ್ನು ಮಾಡಲಾರರು. ಸ್ತ್ರೀ ಇಲ್ಲಂದರೆ ಅವರು ಪ್ರಜೆಗಳನ್ನು ಉತ್ಪತ್ತಿ ಮಾಡುವುದಕ್ಕಾಗೋದಿಲ್ಲ. ಎಂತಹ ತಪಸ್ಸಿನಿಂದಲೂ ಅವರಿಗೆ ಆ ಶಕ್ತಿಯು ಪ್ರಾಪ್ತವಾಗುವುದಿಲ್ಲ. ಮೇಲಾಗಿ ಎಲ್ಲ ಋಷಿ ಮಹರ್ಷಿಗಳು ಸ್ತ್ರೀಯರಿಂದಲೇ ಜನ್ಮ ತಾಳಿದವರಾಗಿದ್ದಾರೆ. ಮಹಾರಾಜ, ಮಕ್ಕಳ ಸುಖವೆಂದರೇನು? ಮಕ್ಕಳಿಂದ ಹೇಗೆ ಸುಖ ಪಡೆಯುವುದು? ತಂದೆಯಾದವನು ತನ್ನ ಚಿಕ್ಕ ಮಕ್ಕಳಿಂದ ಹೇಗೆ ಸುಖ ಪಡೆಯುತ್ತಾನೆ ಎಂಬ ಈ ವಿಷಯಗಳು ನಿನಗೆ ತಿಳಿಯದೆಂದು ತೋರುತ್ತದೆ. ಯಾಕಂದರೆ ಭರತನನ್ನು ಅಪ್ಕೊಳ್ಳೇ ಇಲ್ಲವಲ್ಲ ದುಷ್ಯಂತ, ದೂರನೇ ಇಟ್ಟು ಇನ್ನೂ ಅನುಮಾನದಿಂದಲೇ ನೋಡ್ತಾ ಇರ್ತಾನೆ. ಹೊರಗೆ ಹೋಗಿದ್ದ ತಂದೆಯು ಮನೆಗೆ ಬಂದ ವೇಳೆಯಲ್ಲಿ ಅಪ್ಪನು ಬಂದನೆಂಬ ವಾರ್ತೆಯನ್ನು ತಾಯಿಯಿಂದ ಕೇಳಿದೊಡನೆಯೇ ಮಣ್ಣಿನಲ್ಲಿ ಆಟವಾಡುತ್ತಿದ್ದ ಬಾಲನು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟುಕೊಂಡು ಅಪ್ಪ ಅಪ್ಪ ಎಂದು ತೊದಲ್ನುಡಿಗಳಿಂದ ತಂದೆಯನ್ನು ಕೂಗುತ್ತಾ ಅಪ್ಪನ ತೊಡೆಯ ಮೇಲೆ ಬಿದ್ದು ಹೊರಳಾಡುತ್ತಿರುವಾಗ ತಂದೆಗುಂಟಾಗುವ ಆನಂದವು ಅವರ್ಣನೀಯವಾದದ್ದು, ಕೇವಲ ಅನುಭವೈಕ್ಯ ವೇದ್ಯವಾದದ್ದು. ಅಂತಹ ಪುತ್ರನಿಂದ ನಿನ್ನೆದುರಿನಲ್ಲಿ ನಿಂತಿದ್ದಾನೆ, ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆಯಿಂದಿದ್ದಾನೆ. ಇಂತಹ ನಿನ್ನ ನಿಜ ಸ್ವರೂಪನಾದ ಈ ಪುತ್ರನನ್ನೇಕೆ ಅನಾಧಾರಣೆ ಮಾಡುತ್ತಿರುವೆ? ನೀನು ಯಾಕೆ ನಿಮ್ಮ ಮಗ ಭರತನ ನೀನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇರುವೆಗಳು ಕೂಡ ತಾಬಿಟ್ಟ ಮೊಟ್ಟೆಗಳನ್ನು ಜೋಪಾನವಾಗಿಟ್ಟು ಮರಿಗಳನ್ನು ಮಾಡಿ ಮುದ್ದಾಡುತ್ತವೆ. ಮೊಟ್ಟೆಗಳನ್ನು ಯಾವ ಕಾರಣದಿಂದಲೂ ಹೊಡೆದು ಹಾಕುವುದಿಲ್ಲ. ಹೀಗಿರುವಾಗ ಧರ್ಮಜ್ಞನಾದ ನೀನು ನಿನ್ನ ಸ್ವಂತ ಮಗನನ್ನು ಎತ್ತುಕೊಂಡು ಮುದ್ದಾಡುವುದಿಲ್ಲವೇಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಮಹಾರಾಜ, ಮನುಷ್ಯನಿಗೆ ಸ್ಪರ್ಶ ಸುಖವನ್ನು ಕೊಡತಕ್ಕವುಗಳಲ್ಲಿ ಹಲವಾರುಗಳಿದೆ. ಅವುಗಳಲ್ಲಿ ಮುಖ್ಯವಾದದ್ದೇನೆಂದರೆ ಸ್ತ್ರೀ, ಬಟ್ಟೆ ಮತ್ತು ನೀರು. ಆದರೆ ಧೂಳಿನಿಂದ ಆವೃತವಾದ ಮಗುವನ್ನು ತಬ್ಬಿ ಆಲಿಂಗನೆ ಮಾಡಿಕೊಳ್ಳುವುದರಿಂದ ಲಭ್ಯವಾಗುವ ಸ್ಪರ್ಶ ಸುಖಕ್ಕೆ ಇವುಗಳ್ಯಾವುವೂ ಸಮಾನವಾಗಲಾರವು. ಪುತ್ರನ ಆಲಿಂಗನವು ಅಷ್ಟೊಂದು ಆನಂದದಾಯಕವಾದದ್ದು. ಆರ್ಯಪುತ್ರ ಆನಂದದಾಯಕವಾದದ್ದು ಮಾತ್ರವಲ್ಲದೆ ಶ್ರೇಷ್ಠವಾದುದೆಂದು ಹೇಳುತ್ತಾರೆ. 2 ಕಾಲುಗಳ ಪ್ರಾಣಿಗಳಲ್ಲಿ ಬ್ರಾಹ್ಮಣನು ಶ್ರೇಷ್ಠನಾದವನು. 4 ಕಾಲುಗಳ ಪ್ರಾಣಿಗಳಲ್ಲಿ ಹಸುವು ಶ್ರೇಷ್ಠವಾದದ್ದು. ಪೂಜಾರ್ಹರಲ್ಲಿ ಗುರುವು ಶ್ರೇಷ್ಠನೆನಿಸುತ್ತಾನೆ. ಅದಕ್ಕೆ ಗುರುಗಳ ವಿಷಯದಲ್ಲಿ ದೇವರು ಗುರು ಇಬ್ಬರು ಒಂದೇ ಸಮವಾಗಿ ಎದುರಾದಾಗ ಮೊದಲನೇ ನಮಸ್ಕಾರ ಯಾರಿಗೆ ಮಾಡ್ತಾರೆ ಅಂದರೆ ಮೊದಲನೇ ನಮಸ್ಕಾರಕ್ಕೆ ಗುರುಗಳೇ ಅರ್ಹರಾಗಿರ್ತಾರೆ. ಮತ್ತು ನೆಕ್ಸ್ಟ್ ಪ್ರಪಂಚದಲ್ಲಿ ಇನ್ಯಾರಾದರೂ ಅನ್ನಬೇಕು. ಪೂಜ್ಯರಲ್ಲಿ ಗುರುವೇ ಶ್ರೇಷ್ಠನೆನಿಸಿದ್ದಾನೆ. ಗುರುವಿಗೆ ಪ್ರಣಾಮ ಮಾಡಿ ಆಶೀರ್ವಾದವನ್ನು ಪಡೆದ ನಂತರವೇ ಮುಂದಿನ ಕಾರ್ಯಗಳನ್ನು ಆರಂಭಿಸಬೇಕು. ಸ್ಪರ್ಶ ಮಾಡಲು ಯೋಗ್ಯರಾದವರಲ್ಲಿ ಮಗನು ಶ್ರೇಷ್ಠನೆನಿಸಿದ್ದಾನೆ. ಸ್ಪರ್ಶದಲ್ಲಿ ಯಾರು ಸ್ಪರ್ಶ ಮಾಡಬೇಕಂದ್ರೆ ಯಾರು ಮಗನನ್ನು ಸ್ಪರ್ಶನೇ ಶ್ರೇಷ್ಠ ಅಂತ. ನೋಡಲು ಪ್ರಿಯವಾದ ದರ್ಶನವುಳ್ಳ ಈ ಮಗನು ನಿನ್ನನ್ನು ಆಲಿಂಗಿಸಿ ಸ್ಪರ್ಶಿಸಲಿ. ಪುತ್ರ ಸ್ಪರ್ಶಕ್ಕಿಂತಲೂ ಸುಖಕರವಾದ ಸ್ಪರ್ಶವು ಲೋಕದಲ್ಲಿಯೇ ಮತ್ತೊಂದಿಲ್ಲ. ಇನ್ನೂ ಮಾತನಾಡುವುದಿಲ್ಲವೇಕೆ? ನಿನ್ನಿಂದ ಗರ್ಭವತಿಯಾದ ನಾನು 3 ವರ್ಷಗಳ ಪರ್ಯಂತವಾಗಿ ಗರ್ಭಧಾರಣೆ ಮಾಡಿ ನಿನ್ನ ಶೋಕ ವಿನಾಶಕನಾಗಿ ಈ ಸುಪುತ್ರನನ್ನು ಪಡೆದಿರುವೆನು. ನಾನಿನ್ನೂ 10 ದಿನಗಳ ಜಾತ ಶೌಚದಲ್ಲಿದ್ದಾಗಲೇ ಅಶರೀರವಾಣಿಯು ಈ ಶಿಶುವು ಮುಂದೆ 100 ಅಶ್ವಮೇಧ ಯಾಗಗಳನ್ನು ಮಾಡುವುದು ಎಂಬುದಾಗಿ ಹೇಳಿತು. ಅಂದರೆ ಹುಟ್ಟಿರೋ ಪುತ್ರನು ಸಾಮಾನ್ಯನಲ್ಲ. 100 ಅಶ್ವಮೇಧ ಯಾಗಗಳಂದರೆ ಡೈರೆಕ್ಟಾಗಿ ಇಂದ್ರ ಹಿರಣ್ಯ ಗರ್ಭ ಪದವಿನೇ ಕೊಟ್ಬಿಡ್ಬೇಕಾಗುತ್ತೆ. ಅಷ್ಟು ಶ್ರೇಷ್ಠವಾದ ಯಾಗಗಳನ್ನು ಮಾಡ್ತಾನೆ. ಅವನಿಗೆ ಯಾರೂ ಪ್ರಪಂಚದಲ್ಲಿ ಯಾರೂ ಎದುರೇ ಇರೋದಿಲ್ಲ ಅಷ್ಟು ವರ್ಷ. ಅದಕ್ಕೆ ಎಷ್ಟೋ ಜನ ಸಾಮ್ರಾಟರಿದ್ದರೂ ಕೂಡ ಭರತನ ಹೆಸರಿಂದಲೇ ಭಾರತ ದೇಶ ಕರೆಯಲ್ಪಡುತ್ತೆ. ಭಾರತ ಅಂದರೆ ಅಂದರೆ ಪ್ರಕಾಶ, ಜ್ಞಾನದಲ್ಲಿ ರತ್ರಿರುವಂಥ ದೇಶ ಅಂತ, ಜ್ಞಾನಿಗಳಿರುವಂಥ ದೇಶ ಅಂತ. ಆ ಹೆಸರು
ಭರತನಿಗಿಟ್ಟಿರ್ತಾರೆ. ಮುಖ್ಯವಾಗಿ ಭರತ ರಾಜನಿಂದಲೇ ಹೆಚ್ಚು ಪ್ರಸಿದ್ಧಿ ಭಾರತ ದೇಶಕ್ಕೆ. ಯಾಕಂದರೆ 100 ಅಶ್ವಮೇಧ ಯಾಗಗಳಂದರೆ ಆ 100 ಅಶ್ವಮೇಧ ಯಾಗದಲ್ಲೂ ಕುದುರೆಯನ್ನು ಬಿಟ್ಟಿರ್ತಾರೆ. ಯಾರು ಶತ್ರುಗಳೇ ಯಾರಿಗೂ ಧೈರ್ಯ ಸಾಕಾಗಿಲ್ಲ ಅದನ್ನು ಕಟ್ಟಾಕಿ ಯುದ್ಧ ಮಾಡೋದಕ್ಕೆ. ಆ ಥರ ಅಷ್ಟು ಪ್ರಭಾವಶಾಲಿಯಾಗಿ ಆವಾಗ ನಡೆಸಿರ್ತಾನೆ. ಅಂಥ ಮಗು ಆಕಾಶವಾಣಿನೇ ಆ ಥರ ಹೇಳಿದ್ರೆ ಅಂಥ ಮಗನನ್ನು ಪಟ್ಟಿರೋದಕ್ಕೆ ಇನ್ನೂ ಎಷ್ಟು ಖುಷಿ ಆಗಬೇಕು ದುಷ್ಯಂತ. ಗ್ರಾಮಾಂತರಗಳಿಗೆ ಹೋದವರು ಮನೆಗೆ ಬಂದೊಡನೆ ತಮ್ಮ ಪ್ರೇಮಪುತ್ರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬಾಲಕನ ಕೆನ್ನೆಗೆ ಮುತ್ತಿಟ್ಟು ನೆತ್ತಿಯನ್ನು ಅಗ್ರಾಣಿಸಿ ಅನಿರ್ವಚನೀಯವಾದ ಆನಂದವನ್ನು ಅನುಭವಿಸುತ್ತಾರೆ. ಪುತ್ರನೆಂದರೆ ಯಾರು, ಅವನ ನಿಜ ಸ್ವರೂಪವೇನು ಎಂಬ ವಿಷಯಗಳು ವೇದಗಳಲ್ಲಿಯೂ ಉಲ್ಲೇಖಿತವಾಗಿವೆ. ಬ್ರಾಹ್ಮಣರು ವೇದಗಳಲ್ಲಿರುವ ಇದೇ ಮಂತ್ರ ಸಮುದಾಯವನ್ನು ಮಕ್ಕಳಿಗೆ ಜಾತಕರ್ಮ ಸಂಸ್ಕಾರವನ್ನು ಮಾಡುವ ವೇಳೆಯಲ್ಲಿ ಹೇಳುತ್ತಾರೆ. ಈ ಮಂತ್ರವು ಯಾವುದೆಂಬುದು ಸರ್ವಜ್ಞನಾದ ನಿನಗೂ ತಿಳಿದಿರುವುದು. ಅಜ್ಞಾದ್ ಸಂಭವಸಿ ಹೃದಯಾದ್ ಅಧಿಜಾಯಸೆ ಆತ್ಮ ವೈ ಪುತ್ರಾನಾಮಾಸಿ ಸಜೀವ ಶರದ ಶತಂ ಅಂತ ತಂದೆ ಈ ಮಂತ್ರ ಹೇಳಬೇಕು. ತಂದೆ ಹೇಳೋಕ್ಕಾಗಲಿ ಅಂದರೆ ಪುರೋಹಿತ ಹೇಳ್ತಾನೆ. ಆ ಮಂತ್ರವು ಇದೆ ಮಹಾರಾಜ. ಹುಟ್ಟಿದೊಡನೆಯೇ ತಂದೆಯಾದವನು ಮಗುವಿಗೆ ಜಾತಕರ್ಮ ಸಂಸ್ಕಾರವನ್ನು ಮಾಡುತ್ತಾನೆ. ಆ ಮಂತ್ರದಲ್ಲಿ ಬಾಲಕನೇ, ನನ್ನ ಅಂಗಾಂಗಗಳಿಂದಲೂ ಹೃದಯದಿಂದಲೂ ನೀನು ಹುಟ್ಟಿರುವೆ, ಅರ್ಥಾತ್ ನೀನು ನನ್ನ ಆತ್ಮವೇ ಆಗಿರುವೆ. ಆದರೆ ಪುತ್ರನೆಂಬ ಹೆಸರು ಪಡೆದಿರುವೆ. ನೀನು 100 ವರ್ಷಗಳು ಪರ್ಯಂತವಾಗಿ ಜೀವಿಸಿರು ಅಂತ ಮಂತ್ರದ ಅರ್ಥ. ತಂದೆಯಾದವನು ಮಗನನ್ನು ಕುರಿತು ಪುನಃ ಹೇಳುತ್ತಾನೆ, ನನ್ನ ಜೀವಿತವು ಮತ್ತು ಕ್ಷಯರಹಿತವಾದ ಸಂತಾನವು ನಿನ್ನನ್ನೇ ಅವಲಂಬಿಸಿವೆ. ಆದ್ದರಿಂದ ಪುತ್ರನೇ, ನೀನು 100 ವರ್ಷಗಳ ಪರ್ಯಂತವಾಗಿ ಜೀವಿಸಿರು. ಮಹಾರಾಜ, ಹೀಗೆಯೇ ನೀನು ಈ ನಿನ್ನ ಪುತ್ರನಿಗೂ ಹೇಳಬೇಕು. ಈ ಬಾಲಕನು ನಿನ್ನ ಅಂಗಾಂಗಗಳಿಂದಲೂ ಆತ್ಮನಿಂದಲೂ ಸಂಭೂತನಾಗಿರುತ್ತಾನೆ. ಒಬ್ಬ ಮಹಾಪುರುಷನಿಂದ ಮತ್ತೊಬ್ಬ ಮಹಾಪುರುಷನು ಹುಟ್ಟಿದ್ದಾನೆ. ಸ್ವಚ್ಛವಾದ ನೀರಿನಲ್ಲಿ ನಿನ್ನ ಪ್ರತಿಬಿಂಬವು ಸುಸ್ಪಷ್ಟವಾಗಿ ಕಾಣುವಂತೆ ನಿನ್ನ ಪ್ರಕೃತಿಯಾಗಿರುವ ನಿನಗೆ ಎರಡನೆಯವನಾಗಿರುವ ಈ ನಿನ್ನ ಪುತ್ರನನ್ನು ನೋಡು ಮಹಾರಾಜ ಅಂತ ಕೇಳ್ಕೊತಾ ಇರ್ತಾಳೆ. ಗಾರ್ಹ್ಯಪತ್ನಾಗ್ನಿಯಿಂದ ಆಹವನಿಯಾಗ್ನಿಯು ಸಿದ್ಧವಾಗಿರುವಂತೆ ನಿನ್ನಿಂದಿವನು ಹುಟ್ಟಿದ್ದಾನೆ. ಗಾರ್ಹ್ಯಪತ್ಯಾಗ್ನಿಯಿಂದ ಆಹವನಿಯಾಗ್ನಿಯು ಹುಟ್ಟಿದರೂ 2 ಅಗ್ನಿಗಳು ಯಾವ ವಿಧವಾದ ವ್ಯತ್ಯಾಸವೂ ಇರದಂತೆ ನಿನಗೂ ನಿನ್ನ ಮಗನಿಗೂ ಯಾವ ವಿಧವಾದ ವ್ಯತ್ಯಾಸವೂ ಇರುವುದಿಲ್ಲ. ಯಜ್ಞೋಪವಿತ ಸಂಸ್ಕಾರಗಳೆಲ್ಲ ಆದಮೇಲೆ ಮೊದಲನೇ ಸತಿ ಅಗ್ನಿ ಸಂಸ್ಕಾರಗಳೆಲ್ಲ ಆಗ್ತವೆ. ಮತ್ತು ಅದೇ ಅಗ್ನಿ ಅಂತ್ಯೇಷ್ಟಿ ಕರ್ಮ ತನಕ ಅದೇ ಒಂದೇ ಅಗ್ನಿನೇ ಪರಿವರ್ತನೆಯಾಗಿ ಬೇರೆ ಬೇರೆ ಹೆಸರನ್ನು ಹೊಂದುತ್ತಾ ಇರುತ್ತೆ. ಅದೇ ಥರ ತಂದೆಯೇ ಪುತ್ರನ ಸ್ಥಾನದಲ್ಲಿ ಬಂದಿರ್ತಾನೆ. 2 ಸುಮ್ಮನೆ ಹೆಸರು ಬೇರಷ್ಟೇ, ವಸ್ತು ಒಂದೇ, ಅಷ್ಟು ಸಂಬಂಧವಿರುತ್ತೆ. ಇದರಂತೆ ನಿನಗೂ ನಿನ್ನ ಮಗನಿಗೂ ಯಾವ ವಿಧವಾದ ವ್ಯತ್ಯಾಸವೂ ಇರುವುದಿಲ್ಲ. ನೀನೇ ನಿನ್ನ ಆತ್ಮವನ್ನು 2ಆಗಿ ಮಾಡಿಕೊಂಡಿರುವೆ. ಶಕುಂತಲೆಯು ಮಾತನಾಡಿ ದನಿದಳು. ರಾಜನ ಮುಖದಲ್ಲಿ ಯಾವ ವಿಧವಾದ ವ್ಯತ್ಯಾಸವೂ ಕಂಡು ಬರಲಿಲ್ಲ. ಇಷ್ಟೊಂದು ಹೇಳಿದ ಮೇಲೆ ಕೂಡ ರಾಜ ಏನು ಚೇಂಜೇ ಕಾಣಿಸ್ತಿಲ್ಲ. ಶಿಲಾವಿಗ್ರಹದಂತೆ ಕುಳಿತಿದ್ದನು. ಶಕುಂತಲೆಯ ಧರ್ಮ ಪ್ರವಚನವು ಅವನ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಶಕುಂತಲೆಯು ಪುನಃ ಹೇಳಿದಳು, ಮಹಾರಾಜ, ಹಿಂದೆ ನಡೆದ ನಮ್ಮಿಬ್ಬರ ಸಮಾಗಮವನ್ನು ಪುನಃ ಸ್ಮರಣೆಗೆ ತರುತ್ತೇನೆ. ನೀನೊಮ್ಮೆ ಬೇಟೆಯಾಡುವ ಸಲುವಾಗಿ ಅರಣ್ಯಕ್ಕೆ ಪರಿವಾರದೊಡನೆ ಬಂದಿದ್ದೆ. ದೈವವಶದಿಂದ ಅಲ್ಲಿಂದ ನೀನು ನಮ್ಮ ತಂದೆಯವರ ಆಶ್ರಮಕ್ಕೂ ಆಗಮಿಸಿದೆ. ಆ ಸಮಯದಲ್ಲಿ ನಾನೊಬ್ಬಳೇ ಆಶ್ರಮದಲ್ಲಿದ್ದೆನು. ನನ್ನ ಪೂರ್ವ ವೃತ್ತಾಂತವನ್ನು ನಾನು ಆ ಸಮಯದಲ್ಲಿ ನಿನ್ನೊಡನೆ ಹೇಳಿದೆನು. ಈಗ ಅದನ್ನೇ ಸಂಕ್ಷೇಪವಾಗಿ ಪುನಃ ಹೇಳುತ್ತೇನೆ. ಊರ್ವಶಿ, ಪೂರ್ವಚಿತ್ತಿ, ಸಹಜನ್ಯ, ಮೇನಕ, ವಿಶ್ವಾಚಿ ಮತ್ತು ಘೃತಾಚಿ ಎಂಬ 6 ಮಂದಿ ಅಪ್ಸರಸರಲ್ಲಿಯೇ ಶ್ರೇಷ್ಠರೆಂದು ಪರಿಗಣಿತರಾಗಿದ್ದರು. ಆ 6 ಮಂದಿ ಅಪ್ಸರಸರೆಯಲ್ಲಿಯೂ ಬ್ರಹ್ಮನ ಮಾನಸ ಪುತ್ರಿಯಾದ ಮೇನಕೆಯು ಪರಮಶ್ರೇಷ್ಠಳು. ಅವಳೊಮ್ಮೆ ಕಾರಣಾಂತರದಿಂದ ಸ್ವರ್ಗದಿಂದ ಭೂಮಿಗೆ ಬಂದು ವಿಶ್ವಾಮಿತ್ರ ಮಹರ್ಷಿಯನ್ನು ನೃತ್ಯ ಗೀತಗಳಿಂದ ಸಂಸೇವಿಸಿದಳು. ಇಂದ್ರನಿಗೆ ಹೆದರಿಕೆ ಆಗಿಬಿಟ್ಟಿರುತ್ತೆ. ಎಲ್ಲಿ ಯಾವ ಸಿಂಹಾಸನ ಹೋಗ್ಬಿಡುತ್ತೋ ವಿಶ್ವಾಮಿತ್ರನ ತಪಸ್ಸು ನೋಡಿ. ಆ ತಪಸ್ಸನ್ನು ಭಂಗ ಮಾಡಿಸೋದಕ್ಕೆ ಮೇನಕೆಯನ್ನು ಕನ್ವಿನ್ಸ್ ಮಾಡಿ ಕಳಿಸಿರ್ತಾನೆ. ಆವಾಗ
ಆ ಮೇನಕೆಗೂ ವಿಶ್ವಾಮಿತ್ರನಿಗೆ ಹುಟ್ಟಿರೋದು ಈ ಶಕುಂತಲ. ಅವರಿಬ್ಬರ ಸಮಾಗಮದಿಂದ ನಾನು ಹುಟ್ಟಿದ್ದೇನೆ. ಅವಳು ನನ್ನನ್ನು ಹಿಮಪರ್ವತದ ತಪ್ಪಲಿನಲ್ಲಿ ಪ್ರಸವಿಸಿದಳು. ನಿರ್ದಯಳಾದ ಅವಳು ಹುಟ್ಟಿದ ಉಸುಗೂಸನ್ನು ಕೆಟ್ಟ ಚಾಳಿಯವಳು ಬೇರೆಯವರಿಂದ ತನ್ನಲ್ಲಿ ಹುಟ್ಟಿದ ಮಗವನ್ನು ತ್ಯಜಿಸುವಂತೆ ಬಿಟ್ಟು ಹೋದಳು. ಈಗ ನೀನು ನನ್ನ ವಿಷಯದಲ್ಲಿ ಔದಾಸೀನ್ಯದಿಂದಿರುವುದನ್ನು ನೋಡಿದರೆ ನನ್ನ ಈ ಜನ್ಮದ ಅದೃಷ್ಟವೇ ಹೀಗಿರುವುದೆಂದು ತೋರುತ್ತದೆ. ನಾನು ಹಿಂದಿನ ಜನ್ಮದಲ್ಲಿ ಯಾವುದೋ ಅಶುಭ ಕರ್ಮವನ್ನು ಪಾಪವನ್ನು ಮಾಡಿರಬೇಕು. ಹಾಗಿರದಿದ್ದರೆ ಇಂತಹ ದುರವಸ್ಥೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಉಂಟಾಗುತ್ತಿರಲಿಲ್ಲ. ಶೈಶವದಲ್ಲಿಯೇ ನನ್ನ ತಂದೆ ತಾಯಿಗಳಿಬ್ಬರೂ ನನ್ನನ್ನು ಪರಿತ್ಯಜಿಸಿ ಹೊರಟು ಹೋದರು. ಈಗ ನಿನ್ನಿಂದಲೂ ನಾನು ಪರಿತ್ಯಕ್ತಳಾಗಿದ್ದೇನೆ. ನನ್ನನ್ನು ಪರಿತ್ಯಜಿಸಿದರೂ ಚಿಂತೆಯಿಲ್ಲ. ನಿನ್ನಿಂದ ಪರಿತ್ಯಕ್ತಳಾದ ನಾನು ನನ್ನ ತಂದೆಯ ಆಶ್ರಮಕ್ಕೆ ಹೊರಟೋಗ್ತೀನಿ. ಆದರೆ ನಿನ್ನ ಆತ್ಮಜನಾದ ಈ ಬಾಲಕನನ್ನು ಮಾತ್ರ ನೀನು ಪರಿತ್ಯಾಗ ಮಾಡುವುದು ಸಾಧುವಲ್ಲ. ಇಷ್ಟೊಂದೆಲ್ಲ ಹೇಳಿದ ಮೇಲೆ ಅದಕ್ಕೆ ದುಷ್ಯಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೂ ಚುಚ್ಚೋ ಮಾತಾಡ್ತಾನೆ. ಶಕುಂತಳೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಪುತ್ರನ ವಿಷಯವಾಗಿ ನನಗೆ ಏನೂ ತಿಳಿಯದು. ಸಾಮಾನ್ಯವಾಗಿ ಹೆಂಗಸರೆಲ್ಲರೂ ಸುಳ್ಳನ್ನೇ ಹೇಳುತ್ತಾರೆ. ಹೀಗಿರುವಾಗ ಅವರ ಮಾತಿನಲ್ಲಿ ಯಾರು ತಾನೇ ಶ್ರದ್ಧೆ ನೀಡುತ್ತಾರೆ? ನಿನ್ನ ಈ ಮಾತನ್ನು ಯಾರು ತಾನೇ ನಂಬ್ತಾರೆ? ಮೇಲಾಗಿ ನಿನ್ನ ಚಾರಿತ್ರ್ಯವೇನೆಂಬುದನ್ನು ನಿನ್ನ ಹುಟ್ಟಿನಿಂದಲೇ ನಾವು ಊಹಿಸಬಹುದು. ನಿರ್ದಯಳಾದ ವೇಶ್ಯೆಯಾದ ಮೇನಕೆಯು ನಿನ್ನ ತಾಯಿ. ನಿರ್ಮಾಲ್ಯವನ್ನು ತೆಗೆದೆಸೆಯುವಂತೆ ನಿನ್ನನ್ನು ಅವಳು ಹಿಮಪರ್ವತದ ತಪ್ಪಲಿನಲ್ಲಿ ವಿಸರ್ಜಿಸಿ ಹೊರಟು ಹೋದಳು. ನಿನ್ನ ತಂದೆಯಾದರೋ ನಿರ್ದಯನಾದ ಕ್ಷತ್ರಿಯನು. ಬ್ರಾಹ್ಮಣನಾಗಬೇಕೆಂದು ತಪಸ್ಸನ್ನು ಮಾಡುತ್ತಿದ್ದನು. ಮೇನಕೆಯನ್ನು ನೋಡಿದೊಡನೆಯೇ ತಪಸ್ಸಿಗೂ ತಿಲಾಂಜಲಿಯನ್ನೆತ್ತು ಕಾಮಾಭಿಭೂತನಾದನು. ಅಂತಹವನ ಮಗಳ ಸ್ವಭಾವವಾದರೂ ಹೇಗೆ ತಾನೇ ಇದ್ದಿತು? ಅದನ್ನು ನಾನಿಲ್ಲಿ ಪ್ರತ್ಯಕ್ಷವಾಗಿಯೇ ಕಾಣುತ್ತಿದ್ದೇನೆ. ಸಂಬಂಧವಿಲ್ಲದೆಯೇ ಸಂಬಂಧವನ್ನು ಕಲ್ಪಿಸಲು ಪ್ರಯತ್ನಿಸುತ್ತಿರುವೆ. ಒಂದು ವೇಳೆ ನಿನ್ನ ಅಭಿಪ್ರಾಯದಂತೆ ಮೇನಕೆಯು ಅಪ್ಸರೆಯಲ್ಲಿ ಶ್ರೇಷ್ಠಳೆಂದೇ ಇಟ್ಟುಕೊಳ್ಳೋಣ. ನಿನ್ನ ತಂದೆಯು ಮಹರ್ಷಿಗಳಲ್ಲಿ ಶ್ರೇಷ್ಠನೆಂದೇ ಭಾವಿಸೋಣ. ಅವರಿಬ್ಬರೂ ಸಮಾಗಮದಿಂದ ಹುಟ್ಟಿದ ನೀನೇಕೆ ಪುಂಶ್ಚಳಿ ಅಂದರೆ ವ್ಯಭಿಚಾರಿಣಿಯಂತೆ ವರ್ತಿಸುತ್ತಿರುವೆ? ಸುಳ್ಳನ್ನೇಕೆ ಹೇಳುತ್ತಿರುವೆ? ನನ್ನೊಡನೆ ನಿನಗೆ ಸಂಬಂಧವಿದೆ ಎಂಬ ಯಾರಿಂದಲೂ ನಂಬಲ ಸಾಧ್ಯವಾದ ಮಾತನ್ನು ಅದರಲ್ಲೂ ನನ್ನೆದುರಿನಲ್ಲಿಯೇ ಹೇಳಲು ನಿನಗೆ ನಾಚಿಕೆಯೂ ಆಗುವುದಿಲ್ಲವೇ? ತಾಪಸಿಯ ವೇಷವನ್ನು ಧರಿಸುವ ಸ್ವೈರಿಣಿಯೇ, ಇಲ್ಲಿಂದ ಈಗಲೇ ಹೊರಟು ಹೋಗು. ನಿನಗಿಲ್ಲಿ ಸ್ಥಾನವಿಲ್ಲ. ನಿನ್ನ ಜನ್ಮಕಥೆಯು ನಂಬಲ ಸಾಧ್ಯವಾಗಿದೆ. ಮಹರ್ಷಿಯ ಮಗಳೆಂದರೆ ಮಹರ್ಷಿಗಳಿಗಿರುವ ಒಂದಾದರೂ ಗುಣವು ನಿನ್ನಲ್ಲಿರಬೇಡವೇ? ಮುನಿಗಳಲ್ಲಿಯೇ ಶಿರೋಮಣಿಯಾದ ಮಹರ್ಷಿಯಲ್ಲಿ ಹೀನ ಸ್ವಭಾವದವಳಾದ ನೀನೆಲ್ಲಿ? ಮೇನಕೆಯು ನಿನ್ನ ತಾಯಿ ಎಂದು ಬೇರೆ ಹೇಳುತ್ತಿರುವೆ. ಅಪ್ಸರೆಯಲ್ಲಿ ಶ್ರೇಷ್ಠಳಾದ ಮೇನಕೆಗೂ ತಾಪಸ ವೇಷ ಧಾರಣಿಯಾದ ನಿನಗೂ ತಿಲಾಂಶವಾದರೂ ಹೋಲಿಕೆಯೂ ಇರುವುದೇ? ಶ್ರೇಷ್ಠಳಾದ ಅವಳೆಲ್ಲಿ? ಕೃಪಣಳಾದ ನೀನೆಲ್ಲಿ? ಸುಳ್ಳು ಹೇಳಿದರೂ ನಂಬುವಂತಿರಬೇಕು ಅಂತ. ಈ ನಿನ್ನ ಮಗನಾದರೂ ಅತ್ಯಂತ ಸ್ಥೂಲಕಾಯನು. ಆ ಭರತ ಗರ್ಭದಲ್ಲಿ 2 ವರ್ಷಕ್ಕೆ ಹುಟ್ಟಿರ್ತಾನೆ. ಹುಟ್ಟಿದ ತಕ್ಷಣವೇ ಸಿಕ್ಕಾಪಟ್ಟೆ ಬಲಿಷ್ಠನಾಗ್ಬಿಟ್ಟಿರ್ತಾನೆ. ಬೇಗ ದೊಡ್ಡವನಾಗ್ಬಿಟ್ಟಿರ್ತಾನೆ. ಸ್ಥೂಲಕಾಯನ ಸಿಕ್ಕಾಪಟ್ಟೆ ದಪ್ಪನಿರ್ತಾನೆ. ಆನೆ, ಸಿಂಹ ಇವನ್ನೆಲ್ಲ ಹಂಗೆ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಆ ಆಶ್ರಮದಲ್ಲಿ ಮರ ಗಿಡಗಳಿಗೆ ಕಟ್ಟಾಕ್ತಾ ಇರ್ತಾನೆ, ಎಳ್ಕೊಂಡು ಬಂದುಬಿಟ್ಟು. ಅಷ್ಟು ಬಲ ಇರುತ್ತೆ ಹುಟ್ಟಿದಾಗಲೇ. ಅದು ಮತ್ತು ನೀನು ಇಷ್ಟೊಂದು ವಯಸ್ಸು, ಇಷ್ಟು ವರ್ಷ ಆಗಿದೆ ಅಂತ ಹೇಳ್ತೀಯ, ಮತ್ತು ಇಷ್ಟು ದೊಡ್ಡ ಮಗ ಎಲ್ಲಿಂದ ಬಂದ ನಿನಗೆ ಅಂತ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರ್ತಾನೆ. ಬಾಲನಾಗಿದ್ದರೂ ಮಹಾಬಲಿಷ್ಠನಂತೆ ಕಾಣುತ್ತಿದ್ದಾನೆ. ಅತ್ಯಲ್ಪ ಕಾಲದಲ್ಲೇ ಇವನು ಸರ್ಜವೃಕ್ಷದ ಸ್ತಂಭದಂತೆ ಬೆಳೆದದ್ದಾದರೂ ಹೇಗೆ? ಇಷ್ಟು ದೊಡ್ಡವನು ಸ್ತಂಭ ಥರ ಬೆಳೆದು ಬಿಟ್ಟಿದ್ದಾನೆ. ನೀನು ಹೇಳುತ್ತಿರುವ ನಮ್ಮ ಸಮಾಗಮದ ಕಾಲವನ್ನು ಮತ್ತು ಇವನ ಬೆಳವಣಿಗೆಯನ್ನು ನೋಡಿದರೆ ನೀನು ಹೇಳುವುದರಲ್ಲಿ ಸತ್ಯಾಂಶವೇ ಇಲ್ಲವೆಂಬುದು ಮತ್ತು ಸ್ಪಷ್ಟವಾಗುತ್ತದೆ. ಕೇವಲ 6-8 ವರ್ಷಗಳಲ್ಲಿ ಇಷ್ಟು ಮಹಾಕಾಯನಾಗಲು, ಬಲಿಷ್ಠನಾಗಲು ಸಾಧ್ಯವಾಗುವುದೇ? ನಿನ್ನ ನಡೆನುಡಿಗಳನ್ನು ನೋಡಿದರೆ ನೀನು ಮೇನಕೆಯಲ್ಲಿ ಹುಟ್ಟಿದವಳೆಂದು ಒಪ್ಪಿಕೊಳ್ಳಬೇಕಾಗುವುದು. ವೇಶ್ಯಾಪುತ್ರಿಯಲ್ಲಿರಬೇಕಾದ ಗುಣಗಳೆಲ್ಲವೂ ನಿನ್ನಲ್ಲಿವೆ. ನಿನ್ನ ಜನ್ಮಸ್ಥಾನವು ಬಹು ನಿಂದ್ಯವೆಂಬುದು ಇದರಿಂದಲೇ ಸ್ಪಷ್ಟವಾಗಿದೆ. ವೇಶ್ಯೆಯಂತೆಯೇ ಮಾತನಾಡುತ್ತಿರುವೆ.
ಹೆಸರಿಗೆ ನೀನು ವಿಶ್ವಾಮಿತ್ರನ ಪುತ್ರಿಯಾಗಿದ್ದರೂ ಕಾಮಾಭಿಭೂತೆಯಾದ ವೇಶ್ಯೆಯಾದ ಮೇನಕೆಯಲ್ಲಿ ಹುಟ್ಟಿರುವೆಯಾದ್ದರಿಂದ ಅವಳಿಗೆ ಅನುರೂಪವಾದ ಗುಣಕರ್ಮಗಳಿಂದ ಕೂಡಿರುವೆ. ಮೇಲಾಗಿ ನಿನ್ನ ಆತ್ಮೀಯ ವಿಷಯಗಳು ನನಗೆ ಸಂಬಂಧಿಸಿದ್ದಲ್ಲ. ನಿನ್ನೊಡನೆ ನನ್ನ ಸಂಬಂಧವಿರುವುದೆಂದು ಹೇಳಿಕೊಂಡಿದ್ದರಿಂದ ಇಷ್ಟೊಂದು ಮಾತನಾಡಬೇಕಾಯಿತು. ನೀನು ಹೇಳಿದ ವಿಷಯಗಳೆಲ್ಲವೂ ನನಗೆ ಪರೋಕ್ಷವಾದವುಗಳು, ಪ್ರತ್ಯಕ್ಷದಲ್ಲಿ ನಡೆದವುಗಳಲ್ಲ. ನೀನಾರೆಂಬುದು ನನಗೆ ತಿಳಿಯದು. ನಿನ್ನ ಇಚ್ಛೆ ಇದ್ದೆಡೆ ಹೋಗಬಹುದು. ರಾಜನು ಹೀಗೆ ಹೇಳಿದ ಮೇಲೆ ಅವರು ನಿಂದೆಯನ್ನು ಸಹಿಸ್ಕೊತಾರೆ. ಹೆಂಗಸರು ಅವರು ಮನೆಯನ್ನು ನಿಂದೆ ಮಾಡಿದ್ರೆ ಅಂತೂ ಸಹಿಸೋದಿಲ್ಲ ಅವರು. ಈ ಥರ ಹೇಳಿದ ಮೇಲೆ ಶಕುಂತಲೆಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮಹಾರಾಜ, ಬೇರೆಯವರಲ್ಲಿರುವ ಸಾಸುವೆ ಕಾಲಿಗೆ ಸಮನಾದ ದೋಷವನ್ನು ದೊಡ್ಡದು ಮಾಡಿ ಹೇಳುತ್ತಿರುವೆ. ನಿನ್ನಲ್ಲಿರುವ ಬಿಲ್ವ ಫಲದಷ್ಟು ಮಹತ್ತರವಾದ ದೋಷವನ್ನು, ಆ ಮಹತ್ತರವಾದ ದೋಷವು ನಿನ್ನಲ್ಲಿಯೇ ಇರುವುದೆಂಬುದನ್ನು ನೀನೇ ತಿಳಿದಿದ್ದರೂ ಬಿಚ್ಚಿಟ್ಟುಕೊಂಡು ತಿಳಿಯದವನಂತೆ ವರ್ತಿಸುತ್ತಿರುವೆ. ಇದು ಕೇವಲ ನೀಚರ ಸ್ವಭಾವ. ಇನ್ನು ಸ್ಟಾರ್ಟ್ ಆಯಿತು ಜಗಳ. ದುಷ್ಯಂತ, ನೀನು ನನ್ನ ತಾಯಿಯನ್ನು ವೇಶ್ಯೆಂದು ತೆಗಳಿದೆ, ಚಿಂತೆ ಇಲ್ಲ. ಅವಳು ಸ್ವರ್ಗದಲ್ಲಿರತಕ್ಕವಳೆಂಬುದನ್ನು ಮರೆಯಬೇಡ. ದೇವತೆಗಳು ಅವಳನ್ನು ಪುರಸ್ಕರಿಸುತ್ತಾರೆ. ನಾನು ಅಂತಹ ಸ್ವರ್ಗವಾಸಿನಿಯಾದ ಮೇನಕೆಯಿಂದ ಜನ್ಮ ತಾಳಿದವಳು. ನೀನಾದರೂ ಭೂಮಿಯಲ್ಲಿ ಜನ್ಮ ತಾಳಿದವನು. ಇಷ್ಟರಿಂದಲೇ ನಿನ್ನ ಜನ್ಮಕ್ಕಿಂತಲೂ ನನ್ನ ಜನ್ಮವು ಅತ್ಯುಚ್ಚಮವೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಮಾತು ನಿಜ. ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದರೆ, ಸಾಮಾನ್ಯ ಜೀವರು ಹೋಗಿದ್ದಾರೆ ಅಂದರೆ ಎಷ್ಟೋ ಮಹಾಪುಣ್ಯ ಮಾಡಿದವರಿಗೆ ಅದು ಸಿಗುತ್ತೆ. ಅದರಲ್ಲಿ ದೇವತೆ ಅಪ್ಸರೇಸ ರೂಪದಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸಿಕ್ಕಿದೆ ಅಂದರೆ ಇನ್ನೂ ಹೆಚ್ಚು ಉಪಾಸನೆ ಸಾಧನೆ ಮಾಡಿದವರಿಗೆ ಅಂಥ ಪದವಿ ಸಿಗುತ್ತೆ. ಮನುಷ್ಯರಿಗಿಂತ ದೇವತೆಗಳು ಯಾವತ್ತೂ ಶ್ರೇಷ್ಠನೇ, ತುಂಬಾ ಶ್ರೇಷ್ಠ ಆಗಿರ್ತಾರೆ. ಅಪ್ಸರೆಯ ಕುಮಾರಿಯಾದ ನಾನು ಅಂತರಿಕ್ಷದಲ್ಲಿ ಸಂಚರಿಸಬಲ್ಲೆನು. ಅವರಿಗೆ ದೇವತೆಗಳಿಗೆ ಅನಿಮ ಗರಿಮಾದ ಸಿದ್ಧಿಗಳು ಬೈ ಬರ್ತ್ ಬಂದುಬಿಟ್ಟಿರುತ್ತೆ. ಬ್ರಹ್ಮವಿದ್ಯೆ ಕೂಡ ಅಷ್ಟೇ. ಹಿಂಗೆ ಗುರುಕುಲಕ್ಕೆ ಹೋಗಿ ಓದಬೇಕಾದ ಅವಶ್ಯಕತೆ ಇರೋದಿಲ್ಲ. ಬ್ರಹ್ಮವಿದ್ಯೆ ಕೂಡ ಅವರಿಗೆಲ್ಲ ಬೈ ಬರ್ತ್ ಬಂದುಬಿಟ್ಟಿರುತ್ತೆ. ಬಟ್ ವೈರಾಗ್ಯ ಇಲ್ಲದೆ ಇರೋ ಕಾರಣಕ್ಕೆ ಅದು ಫಲೀಭೂತವಾಗೋದಿಲ್ಲ. ಅದಕ್ಕೆ ಅವರು ಭೂಲೋಕಕ್ಕೆ ಬಂದು ವೈರಾಗ್ಯಕ್ಕೆ ಹೊಂದೋದಕ್ಕೆ ಭೂಲೋಕನೇ ಕರೆಕ್ಟ್ ಅಂತ. ಇಲ್ಲಿ ಹುಟ್ಟಿದಾಗಿಂದ ಸಾಯೋ ತನಕ ಒದೆ ಮೇಲೆ ಒದೆ ಬೀಳ್ತಾ ಇರ್ತವೆ. ಅದಕ್ಕೆ ವೈರಾಗ್ಯ ಈಸಿ ಆಗುತ್ತೆ. ಅಲ್ಲೆಲ್ಲ ಅನುಕೂಲತೆ ಇರೋದ್ರಿಂದ ವೈರಾಗ್ಯ ಬರೋದಿಲ್ಲ. ಅದೊಂದು ಕಡಿಮೆ ಇರುತ್ತೆ. ಬಟ್ ಬ್ರಹ್ಮಜ್ಞಾನ ಇರುತ್ತೆ ಅವರೆಲ್ಲರಿಗೂ ಕೂಡ. ಅನಿಮ ಗರಿಮಾದಿ ಸಿದ್ಧಿಗಳು ಬರ್ತಿರ್ತಾವೆ ಅವರಿಗೆ. ಅವೆಲ್ಲ ಈಗ ಶಕುಂತಲಾಗೂ ಇದಾವವು. ಅಂತರಿಕ್ಷದಲ್ಲಿ ಸಂಚರಿಸಬಲ್ಲೆನು. ನೀನು ಭೂಮಿಯಲ್ಲಿ ಮಾತ್ರವೇ ಅಲೆದಾಡಲು ಸಾಧ್ಯವಿದೆ. ಈ ಒಂದರಿಂದಲೇ ನಿನಗೂ ಮತ್ತು ನನಗೂ ಇರುವ ಅಂತರವನ್ನು ನೀನು ಕಾಣಬಹುದಾಗಿದೆ. ಅಷ್ಟೇ. ಮತ್ತು ಕೋಪ ಬಂದ ಮೇಲೆ ತೂಕ ನೋಡ್ತಾ ಇದ್ದಾರೆ ಯಾರು ತೂಕ ಏನಂತ. ಮೇರುವಿಗೂ ಸಾಸುವೆ ಕಾಳಿಗೂ ಇರುವ ಅಂತರವೇ ನನಗೂ ಮತ್ತು ನಿನಗೂ ಇರುವುದೆಂದರೆ ಅತಿಶಯೋಕ್ತ ಇಲ್ಲ. ನಾನೀಗಲೇ ಈ ಸ್ಥಿತಿಯಲ್ಲಿಯೇ ಮಹೇಂದ್ರನ ಲೋಕಕ್ಕೆ ಹೋಗಬಲ್ಲೆನು, ಕುಬೇರನ ಲೋಕಕ್ಕೆ ಹಾರಬಲ್ಲೆನು, ಯಮ ಮತ್ತು ವರುಣರ ಲೋಕಗಳಿಗೂ ಧಾವಿಸಬಲ್ಲೆನು. ನನ್ನ ಪ್ರಭಾವವೆಷ್ಟೆಂಬುದನ್ನು ಈಗಲಾದರೂ ಮನಗಂಡೆಯ. ನನ್ನಲ್ಲಿರುವ ಸಾಮರ್ಥ್ಯದ ಹಿರಿಮೆಯ ಅರ್ಧದಷ್ಟು ಸಾಮರ್ಥ್ಯವಾಗಲಿ ಹಿರಿಮೆಯಾಗಲಿ ನಿನಗಿರುವುದಿಲ್ಲ. ಲೋಕದಲ್ಲಿ ಒಂದು ಪ್ರವಾದವಿದೆ, ಅಂದರೆ ನಾಣ್ಣುಡಿ. ಆ ಪ್ರವಾದವು ಸತ್ಯವಾದದ್ದು. ಅದನ್ನು ನಿದರ್ಶನಾರ್ಥವಾಗಿ ನಿನ್ನ ಮುಂದೆ ಹೇಳುತ್ತೇನೆ. ದ್ವೇಷದಿಂದ ಅದನ್ನು ನಿನಗೆ ಹೇಳುತ್ತಿಲ್ಲ. ಆ ಮಾತು ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದರೂ ನನ್ನನ್ನು ಕ್ಷಮಿಸಿಬಿಡಿ. ಅದೇನೆಂದರೆ, ಕನ್ನಡಿಯಲ್ಲಿ ತನ್ನ ವಿಕೃತ ಸ್ವರೂಪವನ್ನು ಕಂಡುಕೊಳ್ಳುವವರೆಗೂ ವಿರೂಪನಾದ ಮನುಷ್ಯನು ತಾನು ಎಲ್ಲರಿಗಿಂತಲೂ ರೂಪವಂತನೆಂದೇ ಭಾವಿಸಿರುತ್ತಾನೆ. ಯಾರು ಕುರೂಪಿಯಾಗಿರ್ತಾನೋ, ಎಲ್ಲಿ ತನಕ ಅವನ ಮುಖ ಅವನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಿಲ್ಲೋ ಅವನು ಮಿಕ್ಕಿದವರಿಗಿಂತ ನಾನು ತುಂಬ ಸುಂದರವಾದವನು ಅಂತ ಭಾವಿಸ್ಕೊಂಡಿರ್ತಾನಂತೆ. ಆದರೆ ಯಾವಾಗ ಅವನು ತನ್ನ ವಿಕೃತ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾನೆಯೋ ಆಗಿನಿಂದ ತನ್ನ ರೂಪಿಗೂ ಮತ್ತು ಇತರ ರೂಪಿಗೂ ಇರುವ ವ್ಯತ್ಯಾಸವನ್ನು ಕಂಡುಕೊಳ್ತಾನೆ. ಕುರೂಪಿಯಾದವನು ತನ್ನ ರೂಪವನ್ನು ಕನ್ನಡಿಯಲ್ಲಿ ಕಂಡುಕೊಂಡ ಮೇಲೂ ಸುಮ್ಮನಿರುವನೆಂದು ಹೇಳಲಾಗುವುದಿಲ್ಲ. ಸ್ವರೂಪವಂತನಲ್ಲಿರಬಹುದಾದ ದೋಷಗಳನ್ನೇ ಹುಡುಕುತ್ತಿರುತ್ತಾನೆ. ಯಾವಾಗ ಅವನು ಒಂದು ಸತಿ ಕನ್ನಡಿಯಲ್ಲಿ ನೋಡ್ಕೊಂಡ್ಬಿಡ್ತಾನೋ, ಅಯ್ಯೋ ಮಿಕ್ಕಿದವರು ನನಗಿಂತ ಸುಂದರವಾಗಿದ್ದಾರೆ ಅಂದ್ಬಿಟ್ಟು, ಆವಾಗ ಅವನು ಅಷ್ಟರಲ್ಲಿ ಇಲ್ಲ, ಮಿಕ್ಕಿದವ್ರನ್ನ ಏನೋ ಒಂಥರ ಕೆಳಗೆ ಮಟ್ಟದಲ್ಲಿ ನೋಡಬೇಕಲ್ಲ. ಅವರಲ್ಲಿರೋ ಒಂದೊಂದು
ದೋಷಗಳನ್ನು ಹುಡುಕಿ ನೀನು ಮೂಗು ಸೊಟ್ಟಿಗಿದೆ, ಅದು ಸೊಟ್ಟಿಗಿದೆ ಅಂತ ಏನೋ ಒಂದು ಕೆಳಮಟ್ಟಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿ ದೋಷಗಳನ್ನು ಹುಡುಕ್ತಾ ಇರ್ತಾನಂತೆ. ಮತ್ತು ಬಹುರೂಪ ಸಂಪನ್ನನಾಗಿರುವವನು ತನ್ನನ್ನು ರೂಪವಂತನೆಂದು ಹೇಳಿಕೊಳ್ಳುವುದಿಲ್ಲ. ಅದೇ ಯಾವತ್ತೇ ಆಗಲಿ ನಮ್ಮ ಒಳ್ಳೆತನದ ಬಗ್ಗೆ ನಾವು ಹೇಳ್ಕೊತಾ ಇದ್ದೀವಂದರೆ ಅಲ್ಲಿ ಹೆಚ್ಚು ಕಡಿಮೆ ಇದೆ ಅಂದ್ಬಿಟ್ಟು ಯಾರನ್ನು ಕುರೂಪಿಗಳೆಂದು ಜರೆಯುವುದಕ್ಕೆ ಹೋಗುವುದಿಲ್ಲವೋ, ಕುರೂಪಿ ಆದವನು ಮಾತ್ರ ತಾನು ಕುರೂಪಿ ಎಂದು ತಿಳಿದಿದ್ದರೂ ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡುತ್ತಾ ಸತ್ಪುರುಷರನ್ನು ಪೀಡಿಸುತ್ತಿರುತ್ತಾನೆ. ಮೂರ್ಖೋ ಹಿ ಜಲ್ಪತಾಂ ಪುಂಸಾಂ ಶ್ರುತ್ವಾ ವಾಚಃ ಶುಭಾಶುಭ ಅಶುಭಂ ವಾಕ್ಯಮಾದತ್ತೆ ಪುರೀಶಮಿವ ಸೂಕರಃ. ಇದು ತುಂಬ ಕೆನ್ನೆ ಮೇಲೆ ಜೋರಾಗಿ ಹೊಡೆದಂಥ ಮಾತು ಹೇಳೋದು. ಮಾತನಾಡುವವರು ಸಾಮಾನ್ಯವಾಗಿ ಶುಭವಾದ ಮತ್ತು ಅಶುಭವಾದ ಮಾತುಗಳನ್ನು ಆಡುತ್ತಿರುತ್ತಾರೆ. ಮೂರ್ಖನಾದವನು ಸ್ವಭಾವವೇನೆಂದರೆ ಅವರಾಡುವ ನೀತಿ ಬೋಧಕಗಳಾದ ಶುಭಕರವಾದ ಮಾತುಗಳನ್ನು ಬಿಟ್ಟು ಅಶುಭಕರವಾದ ಮಾತುಗಳನ್ನೇ ಆರಿಸಿಕೊಂಡು ಅವರನ್ನು ತೆಗಳುತ್ತಾನೆ. ನಾವು ಒಳ್ಳೆಯ ಗುಣಗಳು ಕೆಟ್ಟವು ಒಳ್ಳೆಯವು ಎಲ್ಲ ಇರ್ತವೆ ಮನುಷ್ಯರಲ್ಲಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಅವರು ಒಳ್ಳೆಯ ಗುಣಗಳ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ ಅಂದರೆ ನಮ್ಮಲ್ಲಿ ದೈವಿ ಸಂಪತ್ತಿದೆ ಅಂತ. ಅವರಲ್ಲಿರೋ ಕೆಟ್ಟ ಗುಣಗಳ ಬಗ್ಗೆ ನಾವು ಮಾತಾಡ್ಕೊತಾ ಇದ್ದೀವಿ ಅಂದರೆ ನಾವು ಬಿದ್ದೋಗೋದು ಈ ಸಂಸಾರದ ಮಾಯಿಗೆ. ನಿಂದಾರಸ ಅಂತಾರೆ. ಆ ನಿಂದಾರಸ ಎನ್ನೋ ಒಬ್ಬ ಆಸುರಿ ಸಂಪತ್ತಿಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸಾಮಾನ್ಯವಾಗಿ 3-4 ಜನ ಕೂತ್ಕೊಂಡ್ರೆ ಇನ್ನೊಬ್ಬರ ನಿಂದೆಯೇ ಹೆಚ್ಚಿರುತ್ತೆ. ಬೇಕಾದರೆ ರೆಕಾರ್ಡ್ ಮಾಡಿ ಅಬ್ಸರ್ವ್ ಮಾಡಿ ನೋಡಿ. ಮ್ಯಾಕ್ಸಿಮಮ್ 3-4 ಜನ ಕೂತ್ಕೊಂಡಿದ್ದೀವಿ ಅಂದರೆ ಯಾರೋ ಒಬ್ಬನ ಬಗ್ಗೆ ಟೀಕಾ ಟಿಪ್ಪಣಿ ಮಾಡಿಬಿಟ್ಟಿರ್ತೀವಿ. ಏಕಃ ಭಿಕ್ಷು ಯಥೋಕ್ತಃ ಸ್ಯಾತ್ ದ್ವಾಭ್ಯಾಂತು ಮಿಥುನಂ ಭವೇತ್ ತ್ರಿಭಿಃ ಗ್ರಾಮಃ ಸಮಾಖ್ಯಾತಃ ಚತುರ್ಭಿಸ್ತು ನಗರಾಯತೆ ಅಂತ. ಒಬ್ಬ ಸಾಧಕನಿದ್ದರೆ ಯಥೋಕ್ತವಾಗಿ ಒಳ್ಳೆ ಸಾಧನೆ ಮಾಡ್ಕೊತಾ ಇರ್ತಾನೆ. ಇಬ್ಬರು ಸೇರ್ಕೊಂಡ್ರಂದರೆ ಪತಿ ಪತ್ನಿ ಥರ ಮಾತುಗಳಾಡ್ಕೊತಾ ಇರ್ತಾರೆ. ಮಿಥುನಂ ಭವೇತ್ ತ್ರಿಭಿಃ ಗ್ರಾಮ ಸಮಾಖ್ಯಾತಃ. 3 ಜನ ಸೇರಿಬಿಟ್ರೆ ಇನ್ನು ಊರಾಗೋಯ್ತದೆ, ಊರಿದ್ದಂಗೆ. 4 ಜನ ಸೇರಿಬಿಟ್ರೆ ನಗರ ಸಿಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವುದೋ ಒಂದು ನಾನ್ ಸ್ಟಾಪಾಗಿ ಮಾತು ನಡೀತಾನೆ ಇರ್ತವೆ. ಇಲ್ಲಿ ಅಲ್ಲಿ ಮೋದಿ, ಬಾಂಗ್ಲಾದೇಶ, ಅಮೇರಿಕಾ, ಇರಾನ್ ಎಲ್ಲ ಟಾಪಿಕ್ಗಳು ಬಂದುಬಿಡ್ತವೆ. ಮ್ಯಾಕ್ಸಿಮಮ್ಮು ಇದೊಂದು ಕೆಟ್ಟ ಅಭ್ಯಾಸ ಇರುತ್ತೆ. ಆ ದೋಷಗಳಂದರೆ ವಿಷಯಗಳಲ್ಲಿ ದೋಷಗಳು ನೋಡಬೇಕು, ವ್ಯಕ್ತಿನಲ್ಲಿರೋ ದುರ್ಗುಣಗಳನ್ನು ಹೈಲೈಟ್ ಮಾಡಬಾರ್ದು. ಯಾಕಂದರೆ ಮನಸ್ಸಿಗೊಂದು ಕೆಟ್ಟ ಅಭ್ಯಾಸ ಇದೆ. ಯಾವುದನ್ನು ನಾವು ಹೆಚ್ಚು ಚಿಂತನೆ ಮಾಡ್ತಾ ಇರ್ತೀವೋ ಅದರಾಗದು ಪರಿಣಾಮ ಆಗಿಬಿಟ್ಟಿರ್ತದೆ. ನಾವು ಆ ಥರ ಆಗಿಬಿಡ್ತೀವಿ. ಆ ಕೆಟ್ಟ ಗುಣಗಳನ್ನು ಎಷ್ಟು ತಚ್ಚಿಂತನಂ ತತ್ಕಥನಂ ಅಂತ ಕೆಟ್ಟ ಗುಣಗಳ ಚಿಂತನೆ, ಕೆಟ್ಟ ಗುಣಗಳ ಸ್ಮರಣೆ, ಕೆಟ್ಟ ಗುಣಗಳ ಬಗ್ಗೆ ಡಿಸ್ಕಷನ್ನು ಹೆಚ್ಚು ಅದರ ಬಗ್ಗೆನೇ ಮಾಡ್ತಾಯಿದ್ರೆ ಅವೆಲ್ಲ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಬಂದುಬಿಡ್ತಾ ಇರ್ತವೆ. ಆದ್ದರಿಂದ ಆ ಥರ ಅಶುಭಕರವಾದ ಮಾತುಗಳನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ಮೂರ್ಖನಾದವನು ಹಂದಿಯಂತೆ ಅಂತ ಹಂದಿಗೆ ಹೋಲಿಸಿದ್ದಾರೆ. ಹಂದಿಯವು ಏನು ಮಾಡುವುದೆಂಬುದು ಗೊತ್ತಿರುವುದೇ ದುಷ್ಯಂತ. ಅದರ ಮುಂದೆ ಹಣ್ಣು ಹಂಪಳಗಳನ್ನು ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನಿಟ್ಟರೂ ಅವುಗಳನ್ನು ತಿನ್ನುವುದಿಲ್ಲ. ಮನುಷ್ಯನ ಮಲವನ್ನೇ ಹುಡುಕಿಕೊಂಡು ಹೋಗುತ್ತದೆ. ಎಂಥ ಮಾತಂದರೆ ಈಗ ನಾವು ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟಿದೆ. ಕರೆಕ್ಟೇ ಅದು. ಹಂದಿಗೆ ನೀನು ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಫುಡ್ ಒಂದು ಕಡೆ ಇಡು, ಒಂದು ಕಡೆ ಮನುಷ್ಯನ ಮಲ ಇಡು, ಮಲದ ಕಡೆನೇ ಹೋಗುತ್ತೆ ಅದು. ಆ ಥರ ಕೆಟ್ಟವರಾದವರು ಇನ್ನೊಬ್ಬ ವ್ಯಕ್ತಿಯಲ್ಲಿ ಹುಡ್ಕೊಂಡು ದೋಷಗಳನ್ನೇ ಕೆಟ್ಟದ್ದೇನಿರುತ್ತೋ ಅದನ್ನೇ ಹುಡುಕ್ತಾ ಇರ್ತಾರೆ. ಅದನ್ನೆಲ್ಲ ಒಳ್ಳೆಯದು ಮಾಡ್ತಾ ಇರ್ತಾನೆ. ಮನುಷ್ಯ ಕಂಪ್ಲೀಟಾಗಿ ಕೆಟ್ಟವನಾಗಿದೆ ಅಂದರೆ ಇಲ್ಲಿರೋದೇ ಇಲ್ಲ. ಭೂಲೋಕಕ್ಕೆ ಬಂದಿದ್ದಂದರೆ 50-50 ಇದ್ದೇ ಇರುತ್ತೆ. ಹೆಚ್ಚು ಕಡಿಮೆ ಅಂದರೆ 50% ಒಳ್ಳೆಯದು, 50% ಕೆಟ್ಟದಿರುತ್ತೆ. ಆ ಒಳ್ಳೆಯ ವಿಷಯಗಳಿಂದ ಹೈಲೈಟ್ ಮಾಡೋದೇ ಇಲ್ಲ, ಕೆಟ್ಟದನ್ನೇ ಹೈಲೈಟ್ ಮಾಡ್ಕೊತಾ ಇರ್ತೀವಿ. ಅದರಿಂದ ತುಂಬಾ ಲಾಸ್ ಆಗುತ್ತೆ. ಇಲ್ಲಿ ಹಂದಿಗೆ ಹೋಲಿಸಿಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಾಜ್ಞರಾದವರು ಏನು ಮಾಡುತ್ತಾರೆ ಎಂಬುದು ಹೇಳುವನು ಕೇಳು. ಒಳ್ಳೆಯವ್ರ ಸ್ವಭಾವ ಹಿಂಗಿರುತ್ತೆ ಅಂತ. ಪ್ರಾಜ್ಞರಾದವನು ನೀರು ಬೆರೆಸಿಟ್ಟ ಹಾಲಿನಲ್ಲಿ ಹಂಸ ಪಕ್ಷಿಯು ನೀರನ್ನು ಪ್ರತ್ಯೇಕವಾಗಿಗೊಳಿಸಿ ಬರೆಯುವ ಹಾಲನ್ನು ಕುಡಿಯುವಂತೆ ತನ್ನೊಡನೆ ಮಾತನಾಡಿದವನ ಶುಭಾಶುಭಗಳಾದ ಮಾತುಗಳಲ್ಲಿ ಶುಭವಾದನ್ನು ಗುಣಯುಕ್ತವಾದದ್ದನ್ನು ಮಾತ್ರವೇ ಗ್ರಹಿಸಿ ಅವನನ್ನು ಪ್ರಶಂಸೆ ಮಾಡುತ್ತಾನೆ. ನೀನು ಒಬ್ಬ ವ್ಯಕ್ತಿಯನ್ನು ಗುಣಗಳನ್ನು ಹುಡುಕಿ ಪ್ರಶಂಸೆ ಮಾಡಬೇಕಂತ ಮನಸ್ಸಿದ್ರೆ ಯಾವುದೋ ಒಂದು ಕಾಣಿಸುತ್ತೆ. ಹಂಸ ಪಕ್ಷಿ, ನೀರು ಹಾಲು ಎರಡು ಮಿಕ್ಸ್ ಇರ್ತವೆ. ನೀರು ಹಾಲು ಎರಡು ಮಿಕ್ಸ್ ಇದ್ದರೂ ಕೂಡ ಅದರಲ್ಲಿ ಕೇವಲ ಹಾಲನ್ನು ಮಾತ್ರ ಗ್ರಹಣೆ ಮಾಡಿಬಿಟ್ಟು ನೀರನ್ನು ಹಂಗೆ ಬಿಟ್ಬಿಡುತ್ತೆ.
ಸತ್ವಗುಣ ಪ್ರಧಾನರಾದವರು, ಮುಮುಕ್ಷುಗಳಾದವರು ಕೇವಲ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನೇ ಗ್ರಹಿಸಬೇಕು. ದೋಷಗಳನ್ನು ಗ್ರಹಿಸಿ ಅದರ ಬಗ್ಗೆ ಆ ದೋಷಗಳನ್ನು ನೋಡಿ ಅವ್ರನ್ನ ಜಡ್ಜ್ ಮಾಡಿಬಿಟ್ಟಿದ್ದೀವಿ ಅಂದ್ರೆ ಆ ಹಂದಿಗೆ ಸಮಾನ. ಅದಕ್ಕೆ ಸಂಬಂಧಗಳು ಆವಾಗಲೇ ಕರೆಕ್ಟಾಗಿರುತ್ತೆ. ನೀನು ಎದುರುಗಡೆ ನೀನು ಸುತ್ತಮುತ್ತ ಇರೋ ವ್ಯಕ್ತಿಗಳಲ್ಲಿ ನೀನು ಕೇವಲ ಒಳ್ಳೆಯ ಗುಣಗಳನ್ನು ನೀನು ಹೈಲೈಟ್ ಮಾಡ್ಕೊತ ಅದನ್ನು ನೋಡೋ ಅಭ್ಯಾಸ ಮಾಡಿಕೊಂಡ್ರೆ ಆ ವ್ಯಕ್ತಿ ಮೇಲೆ ನಿನಗೆ ಶ್ರದ್ಧೆ ಬರುತ್ತೆ, ಪ್ರೀತಿ ಉಂಟಾಗುತ್ತೆ. ನೀನು ಎಲ್ಲ ದೋಷಗಳನ್ನೇ ಹುಡುಕೋ ಅಭ್ಯಾಸ ಮಾಡ್ಕೊತಾ ಇದ್ದರೆ ದೋಷಗಳನ್ನು ಹುಡುಕಿ ಆ ವ್ಯಕ್ತಿ ಮೇಲೆ ನಿನಗೆ ದ್ವೇಷ ಬರುತ್ತೆ. ಆವಾಗ ಇನ್ನು ಸಂಬಂಧದಲ್ಲಿ ಬಿರುಕು ಬರುತ್ತೆ, ಇನ್ನು ಜಗಳಗಳು, ರಾಗದ್ವೇಷಗಳು, ಸಾಯೋ ತನಕ ಏನು ಅವಕಾಶ, ಇವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರ ಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಇವ್ರ ಮೇಲೆ ಮನಸ ವಾಚ ಕರ್ಮನ ಅಟ್ಯಾಕ್ಗಳು ಮಾಡ್ಕೊತಾ ಇರ್ತೀವಿ. ಇಲ್ಲ, ಸತ್ವಗುಣ ಪ್ರಧಾನರಾದವರು ಹಂಸಪಕ್ಷಿಯಂತೆ ಕೇವಲ ಒಳ್ಳೆಯ ಗುಣಗಳನ್ನೇ ಗ್ರಹಿಸುವ. ಡಿಸ್ಕಷನ್ ಕೂಡ ಅಷ್ಟೇ. ಆ ಡಿಸ್ಕಷನ್ಗಿಂತ ನೀನು ಮೌನವಾಗಿರೋದು ಎಷ್ಟೋ ಬಿಟ್ಟರು. ಒಂದು ವೇಳೆ ಮಾತಾಡಿಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳ ಬಗ್ಗೆ ಮಾತಾಡ್ಕೋಬೇಕು. ರಮಣ ಮಹರ್ಷಿಗೆ ಆ ಅಭ್ಯಾಸ ಇತ್ತು. ಯಾವತ್ತೂ ಇನ್ನೊಬ್ಬರು ದೋಷಗಳನ್ನು ಎತ್ತಿ ತೋರಿಸ್ತಾನೆ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಯಾರೊಬ್ಬ ಮಹಾ ಕಂಜೂಸಿ ಇರ್ತಾನೆ. ಅವನ ಚರಿತ್ರೆ ಹೆಂಗಂದರೆ ಅವನಲ್ಲಿ ಹೊಗಳಬೇಕಾದದ್ದು ಒಂದು ವಿಷಯವೂ ಇರಲಿಲ್ಲ. ಅವನು ಒಂದು ದಿವಸ ಸ್ವರ್ಗಸ್ಥನಾಗಿಬಿಡ್ತಾನೆ. ಶರೀರ ಬಿಟ್ಟಾಗ ಅವನ ಬಗ್ಗೆ ಯಾರೋ ಬಂದು ಹೇಳ್ತಾರೆ ರಮಣ ಮಹರ್ಷಿ ಹತ್ರ, ಗುರುಗಳೇ ಹಿಂಗೆ ಅವನು ಶರೀರ ಬಿಟ್ಟ ಪ್ರಾಣ ಹೋಯಿತು ಅಂತಂದರೆ ಎಲ್ಲರೂ ಕುತೂಹಲದಿಂದ ಕೇಳ್ತಾ ಇರ್ತಾರೆ. ಯಾವಾಗಲೂ ಅವರೊಂದು ಒಳ್ಳೆ ಗುಣಗಳನ್ನೇ ಹೊಗಳ್ತಾ ಇರ್ತಾರೆ. ಇವನಲ್ಲಿ ಒಂದು ಕೂಡ ಒಳ್ಳೆ ಗುಣ ಇರಲಿಲ್ಲ, ಏನು ಹೊಗಳ್ತಾರೆ ಅಂದ್ಬಿಟ್ಟು. ಅವನು ಕಂಜೂಸ್ ಆಗಿದ್ದರೂ ಕೂಡ ಅವನು ದುಡ್ಡನ್ನು ವೇಸ್ಟ್ ಖರ್ಚು ಮಾಡ್ದಿರ ಕಾಪಾಡೋದ್ರಲ್ಲಿ ತುಂಬ ಬುದ್ಧಿವಂತನಾಗಿದ್ದ ಅಂತ ಹಂಗೂ ಹೊಗಳ್ಬಿಡ್ತಾರೆ. ಆ ಅಭ್ಯಾಸ ಬೆಳೆಸ್ಕೊಂಡ್ರೆ ಬರುತ್ತೆ ಅದು. ಒಳ್ಳೆಯ ಗುಣಗಳನ್ನು ನೋಡಿ ಅದನ್ನು ಹೈಲೈಟ್ ಮಾಡಿ ಹೊಗಳೋ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲವೂ ಇಲ್ಲೇ ವೈಕುಂಠ. ವಿಗತಃ ಕುಂಠಃ, ಕುಂಠಃ ಅಂದರೆ ಶೋಕಃ, ವಿಗತಃ ಶೋಕಃ ಯಸ್ಮಿನ್ ಸಾಯೇವ ವೈಕುಂಠ, ಇಲ್ಲೇ ವೈಕುಂಠ ಆಗಿಬಿಡುತ್ತೆ. ಸತ್ವಗುಣ ಪ್ರಧಾನವಾಗಿ ಎಲ್ಲ ಸ್ವಲ್ಪ ರಿಪೇರಿಗಳು ಮಾಡ್ಕೊಂಬಿಟ್ರೆ ಇಲ್ಲೇ ವೈಕುಂಠ ಆಗಿಬಿಡುತ್ತೆ ಅಷ್ಟೇ. ಆದ್ದರಿಂದ ಹಂಸ ಪಕ್ಷಿ ಪ್ರಾಜ್ಞರಾದವರು, ಬುದ್ಧಿವಂತರಾದವರು ಆ ಥರ ಕೇವಲ ಒಳ್ಳೆಯದನ್ನೇ ಗ್ರಹಿಸುತ್ತಾರೆ. ನಮ್ಮ ಬುದ್ಧಿಯಿಂದ ಇನ್ನೊಬ್ಬರ ಕೆಟ್ಟ ಗುಣಗಳನ್ನು ಆಬ್ಜೆಕ್ಟಿಫೈ ಆಗ್ತಿದೆ ಅಂದರೆ ನಾವು ಅದೇ. ಅದಂತಾರೆ ಇದು ಜಾಂಡೀಸ್ ಬಂದಿರೋರಿಗೆ ಎಲ್ಲವೂ ಹಸಿರು ಅದೇ ಕಲರಾಗಿ ಕಾಣಿಸ್ತಾ ಇರುತ್ತೆ. ಅದು 100% ಶಾಸ್ತ್ರದ ಮಾತು ಕರೆಕ್ಟು. ನಮ್ಮಲ್ಲಿ ಆ ವಿಕಾರಗಳು, ಆ ದೋಷಗಳು ನಮ್ಮಲ್ಲಿದ್ದಾಗ ಮಾತ್ರ ಸುತ್ತಮುತ್ತ ನಮಗೆಲ್ಲ ದೋಷಗಳು ಹೆಜ್ಜೆಗೂ ದೋಷ ಕಾಣಿಸ್ತಾ ಇರುತ್ತೆ. ನಮ್ಮಲ್ಲಿ ಆ ಸತ್ವಗುಣ ಪ್ರಧಾನ ಆದಾಗ ಎಂಥ ರಾವಣಾಸುರಲ್ಲೂ ಕೂಡ ನಾವು ಒಳ್ಳೆಯದನ್ನೇ ನೋಡ್ತೀವಿ. ಅದಕ್ಕೆ ಅವನು ಆಡಿರೋ ಶ್ಲೋಕವನ್ನು ಮತ್ತು ನಾವು ಕೂಡ ಅದನ್ನೇ ಪೂಜೆಗಳಲ್ಲಿ ಬಳಸ್ತಾ ಇರ್ತೀವಿ. ಕೇವಲ ಅಂಥ ಮಹಾ ರಾಕ್ಷಸನಲ್ಲೂ ಕೂಡ ಕೇವಲ ಒಳ್ಳೆಯದನ್ನೇ ಹುಡುಕೋ ಪ್ರಯತ್ನದಲ್ಲಿರ್ತೀವಿ ನಾವು. ಈ ಥರ ದೊಡ್ಡವರು ಹೇಳಿದ ನಿದರ್ಶನದ ಮಾತುಗಳನ್ನು ಮಾತ್ರವೇ ಉದಾಹರಣೆಯಾಗಿ ಹೇಳುತ್ತಿದ್ದೇನೆ. ದುಷ್ಟರಿಗೂ ಸಾಧುಗಳಿಗೂ ಇರುವ ವ್ಯತ್ಯಾಸವಿಷ್ಟೇ ಮಹಾರಾಜ ಅಂತ ಡೈರೆಕ್ಟಾಗಿ ಕೊಟ್ಟುಬಿಡ್ತಾಳೆ. ಸತ್ಪುರುಷರಾದವರು ಪರನಿಂದೆಯನ್ನು ಎಂದಿಗೂ ಮಾಡುವುದಿಲ್ಲ. ನಿಂದೆಯಿಂದ ತುಂಬ ಹುಷಾರಾಗಿರಬೇಕು. ನಾಲಿಗೆ ಇದೆಲ್ಲ ಅಂದ್ಬಿಟ್ಟು ಅಭ್ಯಾಸ ತುಂಬ ಕೆಟ್ಟ ಅಭ್ಯಾಸ ಆಗಿಬಿಟ್ಟಿದೆ ಈಗಿನ ಜನರು. ಬಾಯಿ ಬಿಟ್ಟರೆ ಇನ್ನೊಬ್ಬರ ಬಗ್ಗೆ ನಿಂದೆನೇ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ, ತಪ್ಪು, ಅದು ತುಂಬಾ ದೊಡ್ಡ ತಪ್ಪು. ನಿನಗೆ ಎದುರಿಗೆ ಕಾಣಿಸಿದ್ರು ಕೂಡ ಒಳಗಡೆ ಥಾಟ್ ಲೆವೆಲಲ್ಲಿ ಅದನ್ನು ಅಲ್ಲೇ ಸಾಯಿಸ್ಬಿಡ್ಬೇಕು ಆ ವೃತ್ತಿಯನ್ನು. ಶಬ್ದವಾಗಿದ್ದರಿಂದ ಹೊರಗಡೆ ಬರೆಸಬಾರ್ದು. ತುಟಿಗಳಿಂದ ಹೊರಗಡೆ ಬಂತಂದರೆ ಅದು ಬಾಣನೇ, ಬುಲೆಟ್ ಬಂದಂಗೆ. ಮತ್ತೆ ಅದು ಶೂಟೆಡ್ ಯಾರೋ ಅಂತ ಮತ್ತೆ ರಿವರ್ಸ್ ಬಂದು ಕರ್ಮಫಲ ಮತ್ತು ನಮಗೆ ಬಿಡುತ್ತೆ ಅದು. ಯಾಕಂದರೆ ಇರೋದು ನಾವು ಒಬ್ಬರೇ, ನಮ್ಮ ಒಂದು ಪ್ರತಿಬಿಂಬವೇ. ನಮ್ಮ ಎಂಜಲು ಉಗಿದ್ರೆ ನಮ್ಮ ಮೇಲೆ ಹೆಂಗೆ ಬಿಡುತ್ತೋ ಅದೇ ಥರ ಅದ್ವೈತ ಸಿದ್ಧಾಂತದಲ್ಲಿ ಇರೋದು ಒಂದೇ ವಸ್ತುವೇ. ಆ ಒಂದೇ ವಸ್ತು ಇರೋದ್ರಿಂದ ನೀನು ಯಾರಿಗೆ ಹಿಂಸೆ ಮಾಡಿದ್ರು ಕೂಡ ನಿನಗೆ ಬೇರೆಯವ್ರ ಕೈ ಕತ್ತರಿಸಿದ್ರು ಕೂಡ ನಿನ್ನ ಕೈಗೆ ಅದು ಮತ್ತೆ ಕರ್ಮ ವಾಪಸ್ ಬರುತ್ತೆ ಅದು. ಯಾಕಂದರೆ ಇರೋದು ಒಂದೇ ವಸ್ತು, ನಮ್ಮ ಸ್ವಭಾವವೇ ಇರೋದು. ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲಿಂದ ಕಚ್ಕೊಂಡಂಗೆ. ಆದ್ದರಿಂದ ನಿಂದೆ ಮಾಡೋದು ಒಳ್ಳೆಯದೇ ಅಲ್ಲ. ಪರನಿಂದೆಯನ್ನು ಕೇಳಿದರೆ ದುಃಖಿತರಾಗುತ್ತಾರೆ. ಇನ್ನೊಂದು ಶ್ಲೋಕ ಇದೆ, ಯಾರಿಗೆ ಪೂರ್ವಜನ್ಮದಲ್ಲಿ ಹೆಚ್ಚು ಪಾಪಗಳಿರ್ತಾವೋ ಅವರಿಗೆ ನಿಂದಾ ವಾಕ್ಯಂ ಶೃಣೋತಿ ಅಂತ. ಇನ್ನೊಬ್ಬರು ನಿಂದೆ ಮಾಡ್ತಿರೋ ವಾಕ್ಯಗಳು ನಮ್ಮ ಕಿವಿಗೆ ಬೀಳ್ತಾ ಇದ್ದಾವೆ ಅಂದರೂ ನಮ್ಮಲ್ಲಿ ಪಾಪ ಇದೆ ಅಂತ. ನಮ್ಮ ಕಿವಿ ಕೂಡ ಬೀಳಬಾರ್ದು ಇನ್ನೊಬ್ಬರ ನಿಂದೆ ಮಾತುಗಳು. ಅದರ ಪರನಿಂದೆಯನ್ನು ಕೇಳಿದರೆ ದುಃಖಿತರಾಗುತ್ತಾರೆ. ಇದಕ್ಕೆ ಪ್ರತಿಯಾಗಿ ದುರ್ಜನರು ಯಾವಾಗಲೂ ಪರನಿಂದೆಯನ್ನೇ ಮಾಡುತ್ತಿರುವುದರಿಂದಲೇ ಸಂತುಷ್ಟರಾಗಿರ್ತಾರೆ. ದುರ್ಜನರು ಪರನಿಂದೆ ಮಾಡಿದ್ರಲ್ಲಿ ಅವ್ರಿಗೆ ರಸ ಕಿಕ್ ಸಿಗ್ತಾ ಇರುತ್ತೆ.
ಸತ್ಪುರುಷನಾದವನು ವೃದ್ಧರ ಸೇವೆ ಮಾಡಿ ಅವರ ಕಾಲುಗಳಿಗೆ ನಮಸ್ಕರಿಸಿ ಅವರುಗಳಿಂದ ಹಿತವಚನಗಳನ್ನು ಕೇಳಿ ಆನಂದಭರಿತನಾಗುತ್ತಾನೆ. ಇದಕ್ಕೆ ಪ್ರತಿಯಾಗಿ ಮೂರ್ಖನಾದವನು ಸಜ್ಜನರನ್ನು ಬಹುವಾಗಿ ತೆಗಳಿ ಅವರಿಗೆ ಸಂಕಟವನ್ನುಂಟು ಮಾಡಿ ಅದರಿಂದ ಅಮಿತವಾದ ಆನಂದವನ್ನು ಪಡೆಯುತ್ತಾನೆ. ದುಷ್ಟನು ಹಿಂಸೆಗಳು ಮಾಡಿ ಆನಂದ ಪಡಿತಾನೆ, ಒಳ್ಳೆಯವನು ಸಾಧು ಆದವನು ಸೇವೆ ಮಾಡಿ ಅವರ ಆಶೀರ್ವಾದನ ಆ ಥರ ಆನಂದನ ಪಡ್ತಾನೆ. ಸಾಧುಗಳು ಇತರರಲ್ಲಿರುವ ದೋಷಗಳನ್ನು ತಿಳಿಯದೇ ಇರುವುದರಿಂದಲೇ ಸುಖಿಗಳಾಗಿರುತ್ತಾರೆ. ಇದೇ ಸುಖದ ಫಾರ್ಮುಲಾಗಳು ಮಾತ್ರ ಫಾಲೋ ಮಾಡೋದಿಲ್ಲ, ಸುಖನ ಮಾತ್ರ ಇಚ್ಛೆ ಮಾಡ್ತೀವಿ. ನೀನು ಸುಖವಾಗಿರಬೇಕಂದ್ರೆ ಬೇರೆಯವರ ದೋಷಗಳನ್ನು ನೋಡಲೇಬಾರ್ದು ನೀನು. ಮೂರ್ಖರಾದವರು ಇತರರಲ್ಲಿರುವ ದೋಷಗಳನ್ನು ಎತ್ತಿ ಆಡುವುದರಿಂದಲೇ ಸುಖಿಗಳಾಡಿರ್ತಾರೆ. ಮೂರ್ಖರು ಇನ್ನೊಬ್ಬರು ದೋಷಗಳಾಡೋದ್ರಿಂದ ಅವರು ಸುಖ ಸಿಗುತ್ತಂತೆ ಅವರಿಗೆ. ದುರ್ಜನರಾದವರು ಮತ್ತೊಂದು ಸ್ವಭಾವವೇನೆಂದರೆ ಅವರು ತಾವೇ ನಿಂದ್ಯರಾಗಿದ್ದರೂ ಬೇರೆಯವರನ್ನೇ ನಿಂದ್ಯರೆಂದು ಹೇಳುತ್ತಾರೆ. ದುಷ್ಟರದ ಸ್ವಭಾವ. ಮಹಾರಾಜ, ನೀನು ನನ್ನನ್ನು ತೆಗಳಿದ್ದರಿಂದ ವಂಚಕಿ ಎಂದು ಆರೋಪಿಸಿದ್ದರಿಂದ ನಾನು ಕೋಪಿಸಿಕೊಳ್ಳುವ ಕಾರಣವೇ ಇಲ್ಲ. ನನಗೆ ಇದೊಂದು ಹಾಸ್ಯವಾಗಿ ಕಾಣುತ್ತಿದೆ. ಇದಿನ್ನೂ ಮುಖದ ಮೇಲೆ ಆಗಿಬಿಟ್ರು. ನನಗೆ ನೀನು ನಿಂದೆ ಮಾಡಿದ್ರು ಕೂಡ ನಾನು ಸ್ವೀಕಾರ ಮಾಡಲಿಲ್ಲ ಅಂತ. ಇದಕ್ಕಿಂತಲೂ ವಿನೋದವನ್ನುಂಟು ಮಾಡುವ ಹಾಸ್ಯಪ್ರಧಾನವಾದ ಸಂಗತಿಯೇ ಮತ್ತೊಂದಿಲ್ಲವೆಂದು ಭಾವಿಸಿದ್ದೇನೆ. ದುಷ್ಟನೊಬ್ಬನು ತಾನೇ ದುರ್ಜನನಾಗಿ ಆತ್ಮದ್ರೋಹಿಯಾಗಿ ವಂಚಕನಾಗಿದ್ದುಕೊಂಡು ಸಜ್ಜನರನ್ನು ದುರ್ಜನರೆಂದು ಹೇಳುತ್ತಾನೆ. ಒಳ್ಳೆಯವರನ್ನು ಕೂಡ ಕೆಟ್ಟವರೆಂದೇ ಹಂಗೆ ಹೈಲೈಟ್ ಮಾಡ್ತಾ ಇರ್ತಾನೆ. ಅವನ ಡಿಸ್ಕ್ರಿಪ್ಷನ್ನು, ಅವನ ನಿರ್ವಚನ ಕೇಳಿದ್ರೆಗೇನ ನಮಗೂ ಕೂಡ ಆ ವ್ಯಕ್ತಿ ಮೇಲೆ ಕೆಟ್ಟ ಅಭಿಪ್ರಾಯ ಬಂದುಬಿಡುತ್ತೆ. ಇದಕ್ಕಿಂತಲೂ ಹಾಸ್ಯತರವಾದದ್ದು ಮತ್ತೇನಿದೆ? ಕೋಪಗೊಂಡಿರುವ ವಿಷಸರ್ಪಕ್ಕಿಂತಲೂ ಹೆಚ್ಚಾಗಿ ಸತ್ಯ ಮತ್ತು ಧರ್ಮಗಳಿಂದ ಚ್ಯುತನಾಗಿರುವ ಮನುಷ್ಯನು ವಿಷಯದಲ್ಲಿ ಜನರು ಭಯಪಡುತ್ತಾರೆ. ಸತ್ಯ ಮತ್ತು ಧರ್ಮಗಳನ್ನು ತ್ಯಜಿಸಿದವನು ಸರ್ಪಕ್ಕಿಂತಲೂ ದುಷ್ಟನಾಗಿರುತ್ತಾನೆ. ಈಗ ಹೆಜ್ಜೆಗೂ ಸತ್ಯ ಧರ್ಮವನ್ನು ಬಿಟ್ಬಿಡ್ತಾ ಇರ್ತಾರೆ. ಅದಕ್ಕೆ ಎಲ್ಲಿ ಹೆಜ್ಜೆ ಇಟ್ಟರು ಭಯದಿಂದನೇ ಹೆಜ್ಜೆ ಆಗಬೇಕಾಗುತ್ತೆ, ಯಾವ ಕಾರ್ಯ ಮಾಡಬೇಕಾದ್ರೂ. ವಿಷಸರ್ಪವು ತನಗೆ ತೊಂದರೆ ಮಾಡಿದವರನ್ನು ಮಾತ್ರವೇ ಕಚ್ಚುವುದು, ಬೇರೆಯವರನ್ನು ಕಚ್ಚುವುದಿಲ್ಲ. ಆದರೆ ಧರ್ಮವಿಹೀನನಾದವನು, ಸತ್ಯದಿಂದ ಚ್ಯುತನಾದವನು, ತೊಂದರೆ ಕೊಡದಿದ್ದಿರುವವರೆಗೂ ಯಾರು ತೊಂದರೆ ಕೊಡೋದಿಲ್ಲ ಅವರು ಕೂಡ ಉಪಟಳವನ್ನು ಕೊಡುತ್ತಲೇ ಇರುತ್ತಾನೆ. ಅವನಿಗೆ ಪಾಪದ ಭೀತಿಯು ಸ್ವಲ್ಪವಾದರೂ ಇರುವುದಿಲ್ಲ. ಇಂಥವರನ್ನು ಕಂಡರೆ ನಾಸ್ತಿಕರೂ ಭಯಪಡ್ತಾರಂತೆ. ದುಷ್ಟರನ್ನು ಅಧರ್ಮ ಮಾಡೋದಕ್ಕಂದ್ರೆ ನಾಸ್ತಿಕರು ಕೂಡ ಭಯಪಡ್ತಾರೆ. ಹೀಗಿರುವಾಗ ಆಸ್ತಿಕರು ಪಡುವುದರಲ್ಲಿ ಆಶ್ಚರ್ಯವೇನಿದೆ? ಪುತ್ರನ ಜನ್ಮಕ್ಕೆ ತಾನೇ ಕಾರಣನಾಗಿ ತನ್ನ ಪ್ರತಿರೂಪನಾದ ಮಗನು ಎದುರಿನಲ್ಲಿ ನಿಂತಿರುವಾಗ ಯಾವನು ಈ ಸತ್ಯವನ್ನು ನಿರಾಕರಿಸಲು ಪ್ರಯತ್ನಿಸುತ್ತಾನೆಯೋ ಅವನ ಸಕಲೈಶ್ವರ್ಯಗಳನ್ನು ದೇವತೆಗಳು ಧ್ವಂಸ ಮಾಡುತ್ತಾರೆ. ಅಂತಹವನಿಗೆ ಉತ್ತಮ ಲೋಕಗಳೆಂದಿಗೂ ಲಭಿಸುವುದಿಲ್ಲ. ಪಿತೃದೇವತೆಗಳು ಪುತ್ರನ ವಿಷಯವಾಗಿ ಹೇಳುವಾಗ ಪುತ್ರನು ಕುಲ ಮತ್ತು ವಂಶಗಳ ವರ್ಧಕನೆಂದೂ ಆದ್ದರಿಂದ ಪುತ್ರನನ್ನು ಪಡೆಯುವುದು ಶ್ರೇಷ್ಠವಾದ ಧರ್ಮವೆಂದು ಹೇಳಿದ್ದಾರೆ. ಆದ್ದರಿಂದ ಯಾವ ಕಾರಣದಿಂದಲೂ ಪುತ್ರನನ್ನು ಪರಿತ್ಯಜಿಸಕೂಡದು. ಪುಂನಾಮ ಎಂಬ ನರಕದಿಂದ ತಂದೆಯನ್ನು ಉದ್ಧಾರ ಮಾಡುವುದರಿಂದ ಅವನಿಗೆ ಪುತ್ರ ಅಂತ ಹೆಸರು ಬಂದಿರುತ್ತೆ. ಧರ್ಮಪತ್ನಿಯಲ್ಲಿ ಹುಟ್ಟಿದವನು ಅನ್ಯ ಸ್ತ್ರೀಯಲ್ಲಿ ಹುಟ್ಟಿದ್ದು ದಾನರೂಪವಾಗಿ ಕೊಡಲ್ಪಡುವನು ಅಥವಾ ಅಯಾಚಿತವಾಗಿ ಸಿಕ್ಕಿದವನು, ಮೌಲ್ಯ ವಿನಿಮಯದಿಂದ ಬಂದವನು, ಸಾಕು ಮಗನು ಮತ್ತು ಉಪನಯನಾದಿ ಸಂಸ್ಕಾರಗಳಿಂದ ಸಂಸ್ಕೃತವಾದವನು, ಈ ಐವರನ್ನೂ ಮನುವು ಪುತ್ರರೆಂದು ಪರಿಗಣಿಸಿದ್ದಾನೆ. ಇಷ್ಟು ಜನರನ್ನು ನಾವು ಪುತ್ರ ಅಂತ ಕರಿಬೋದು. ಪುತ್ರರು ಮಾತಾ ಪಿತೃಗಳ ಧರ್ಮ ಮತ್ತು ಕೀರ್ತಿಗಳ ಪ್ರಾಪ್ತಿಗೆ ಸಾಧಕರಾಗುತ್ತಾರೆ. ಮನಸ್ಸಿನ ಪ್ರೀತಿಯನ್ನು ಸಂತೋಷವನ್ನು ಹೆಚ್ಚಿಸುತ್ತಾರೆ. ಮಕ್ಕಳು ಹುಟ್ಟಿದೊಡನೆಯೇ ಧರ್ಮವೆಂಬ ನಾವೆಯ ಮೂಲಕವಾಗಿ ಪುತ್ ಎಂಬ ನರಕದಿಂದ ತಂದೆಯನ್ನು ಪಾರು ಮಾಡುತ್ತಾರೆ. ಪುತ್ ಎಂಬ ನರಕ. ಇಂತಹ ಪುತ್ರರನ್ನು ಪರಿತ್ಯಜಿಸುವುದು ಖಂಡಿತವಾಗಿಯೂ ಯೋಗ್ಯವಲ್ಲ. ಅಖಂಡ ಭೂಮಂಡಲವನ್ನು ಸತ್ಯದಿಂದಲೂ ಧರ್ಮದಿಂದಲೂ ಪರಿಪಾಲಿಸುತ್ತಿರುವ ನೀನು ಈ ಸಂದರ್ಭದಲ್ಲಿ ಕಪಟಿ, ವಂಚಕ ಎಂದು ದುಷ್ಕೀರ್ತಿಯನ್ನು ಪಡೆಯುವುದು ಖಂಡಿತವಾಗಿಯೂ ಸಾಧುವಲ್ಲ. ಎಂತಹ ಸಂದರ್ಭದಲ್ಲಿಯೂ ಸತ್ಯವನ್ನು ಪರಿತ್ಯಜಿಸಬಾರದು.
ರಾಜೇಂದ್ರ, ಸತ್ಯಕ್ಕೆ ಸಮಾನವಾದ ಧರ್ಮವೇ ಬೇರೊಂದಿಲ್ಲ. ನೂರು ಹಳ್ಳಗಳಿರುವುದಕ್ಕಿಂತಲೂ ಒಂದು ಬಾವಿ ಇರುವುದೇ ಲೇಸು. 100 ಬಾವಿಗಳನ್ನು ತೋಡಿಸುವುದಕ್ಕಿಂತಲೂ ಒಂದು ಯಜ್ಞ ಮಾಡುವುದು ಶ್ರೇಷ್ಠವಾದದ್ದು ನೀರು ಸಲುವಾಗಿ. 100 ಯಜ್ಞ ಮಾಡುವುದಕ್ಕಿಂತಲೂ ಒಬ್ಬ ಸತ್ಪುತ್ರನನ್ನು ಪಡೆಯುವುದು ಶ್ರೇಷ್ಠವಾದದ್ದು. ಅಂದರೆ ಪುತ್ರ ಪಡೆಯುವುದು ಎಷ್ಟು ಶ್ರೇಷ್ಠ ಅಂತ. 100 ಜನ ಸತ್ಪುತ್ರರನ್ನು ಪಡೆಯುವುದರಿಂದ ಪ್ರಾಪ್ತವಾಗುವ ಫಲವು ಸತ್ಯನಿಷ್ಠೆಯಿಂದ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಸತ್ಯವನ್ನೆಂದಿಗೂ ಪರಿತ್ಯಜಿಸಬಾರದು. ಸತ್ಯದ ವ್ಯಾಲ್ಯೂ ಏನಂತ ತೋರಿಸ್ಕೊಟ್ರು. 100 ಅಶ್ವಮೇಧಗಳನ್ನು ಮಾಡಿದ ಫಲವನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿಯೂ ಸತ್ಯನಿಷ್ಠೆಯಿಂದ ಪ್ರಾಪ್ತವಾಗಬಹುದಾದ ಫಲವನ್ನು ಮತ್ತೊಂದು ತಟ್ಟೆಯಲ್ಲಿಯೂ ಇಟ್ಟು ತೂಗಿದರೆ ಸತ್ಯನಿಷ್ಠೆಯಿಂದ ಪ್ರಾಪ್ತವಾದ ಫಲವಿರುವ ತಟ್ಟೆಯೇ ಭಾರದಿಂದ ಕೆಳಕ್ಕೆ ಕುಳಿತುಕೊಳ್ಳುತ್ತದೆ. ಸತ್ಯಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಸರ್ವ ವೇದಗಳ ಅಧ್ಯಯನವು, ಸರ್ವತೀರ್ಥಗಳಲ್ಲಿಯೂ ಸ್ನಾನವು ಸತ್ಯನಿಷ್ಠಾ ಧರ್ಮಕ್ಕೆ ಸಮನಾಗಬಹುದು, ಸಮನಾಗದೆಯೂ ಇರಬಹುದು. ಮಹಾರಾಜ, ಸತ್ಯನಿಷ್ಠೆಗೆ ಸಮಾನವಾದ ಧರ್ಮವೇ ಬೇರೊಂದಿಲ್ಲ. ಸತ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ. ಅಂತೆಯೇ ಸುಳ್ಳು ಹೇಳುವುದಕ್ಕಿಂತಲೂ ಪಾಪಕರವಾದ ಕಾರ್ಯವು ಬೇರೊಂದಿಲ್ಲ. ಮಹಾರಾಜ, ಸತ್ಯವೇ ಪರಬ್ರಹ್ಮ ವಸ್ತುವು. ಸತ್ಯ ಪ್ರತಿಜ್ಞೆಯೇ ಸರ್ವಶ್ರೇಷ್ಠವಾದ ವ್ರತವು. ಆದುದರಿಂದ ನೀನು ಮಾಡಿರುವ ಸತ್ಯ ಪ್ರತಿಜ್ಞೆಯನ್ನು ಪರಿತ್ಯಜಿಸಬೇಡ. ಸತ್ಯವು ಯಾವಾಗಲೂ ನಿನ್ನ ಜೀವನದಲ್ಲಿ ಸೇರಿರಲಿಲ್ಲ. ದುಷ್ಯಂತ, ನಿನಗೆ ಸುಳ್ಳಿನಲ್ಲಿಯೇ ಆಸಕ್ತಿ ಇರುವುದಾದರೆ, ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವಾದರೆ ನಿನ್ನಂಥವನ ಸಹವಾಸವೇ ನನಗೆ ಬೇಡ. ಮಹಾರಾಜ, ನಾನು ಹೊರಟು ಹೋಗುತ್ತೇನೆ. ಈ ಒಂದು ಕಡೆಯ ಮಾತನ್ನು ನಿನ್ನೊಡನೆ ಹೋಗುತ್ತೇನೆ. ನಿನ್ನ ಸಂಬಂಧವೇ ನನ್ನ ಪುತ್ರನಿಗಿಲ್ಲದಿದ್ದರೂ ಈ ನನ್ನ ಪುತ್ರನು ಹಿಮಪರ್ವತದಿಂದ ಸುಶೋಭಿತವಾಗಿರುವ ಚತುಸ್ಸಾಗರ ಪರ್ಯಂತವಾಗಿರುವ ಈ ಅಖಂಡ ಭೂಮಂಡಲವನ್ನು ಪರಿಪಾಲಿಸುತ್ತಾನೆಂಬುದರಲ್ಲಿ ಸಂದೇಹವೇ ಇಲ್ಲ. ಯಾಕಂದರೆ ಆಕಾಶವಾಣಿನೇ ಹೇಳಿಬಿಟ್ಟಿದೆ. ಅಷ್ಟೊಂದು ಬಲವಾದಂಥ ಪುತ್ರ ಇದ್ದ ಮೇಲೆ ಯಾಕೆ ಹೆದರ್ತಾರೆ? ಅವನ ಪರಾಕ್ರಮದಿಂದನೇ ಎಲ್ಲ ಗೆದ್ದುಕೊಂಡ್ಬಿಡ್ತಾನೆ ರಾಜ್ಯ. ಹೀಗೆ ತುಂಬಿದ ಸಭೆಯಲ್ಲಿ ಶಕುಂತಲೆಯು ಉದ್ಘೋಷಿಸಿ ಹೊರಡನುವಾದಲು ಆ ಸಮಯಕ್ಕೆ ಸರಿಯಾಗಿ ಋತ್ವಿಜರು, ಪುರೋಹಿತರು, ಆಚಾರ್ಯರು ಮತ್ತು ಮಂತ್ರಿಗಳಿಂದ ಪರಿವೃತನಾಗಿದ್ದ ದುಷ್ಯಂತನನ್ನು ಸಂಬೋಧಿಸಿ ಅಶರೀರವಾಣಿಯು ಹೀಗೆ ಹೇಳಿತು. ಆವಾಗ ಈ ಅಶರೀರವಾಣಿ ಸಲುವಾಗಿ ದುಷ್ಯಂತನಿಗೂ ಗೊತ್ತಾಗಿತ್ತು. ನಾನು ಹೇಳಿದ್ರೆಗನ ಮತ್ತು ಪ್ರಜೆಗಳೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ರಾಜನೇ ಕಾಮುಕ ಎಂದು ಮತ್ತು ಕೆಟ್ಟ ಪ್ರಜೆಗಳು ಕೆಟ್ಟೋಗೋ ಸಮಸ್ಯೆ ಇರುತ್ತೆ. ರಾಮಚಂದ್ರ ಪ್ರಭು ಕೂಡ ಅಷ್ಟೇ ಸೀತಾದೇವಿಯನ್ನು ಕಾಡಿಗೆ ಬಿಡುವುದಕ್ಕೆ ಇದೇ ಕಾರಣವಾಗಿರುತ್ತೆ. ಸಾಮಾನ್ಯವಾದಂಥ ನಟರಿಗೆ ಅರ್ಥ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಸಿನಿಮಾಗಳಲ್ಲಿ ಸಿಗರೇಟ್ ಕುಡಿತಾ ಇದ್ದಾರೆ, ಡ್ರಿಂಕ್ಸ್ ಕುಡಿತಾ ಇದ್ದಾರೆ ಅದನ್ನು ಫ್ಯಾನ್ಗಳೆಲ್ಲ ಫಾಲೋ ಮಾಡ್ತಾ ಇದ್ದಕ್ಕೆ ಮತ್ತು ಅವ್ರ ಸಿನಿಮಾಗಳಲ್ಲೇ ಅದು ಆ 2 ಸೀನ್ ಇಡಲೇ ಇಲ್ಲ. ಮತ್ತು ಅವ್ರಿಗೆ ಸಾಮಾನ್ಯ ತಿಳುವಳಿಕೆ ಇರುತ್ತೆ, ಅಯ್ಯೋ ನನ್ನನ್ನು ನೋಡಿ ಇಷ್ಟೊಂದು ಜನ ಕೆಟ್ಟೋಗ್ತಾರೆ, ನಾನು ಆ ಥರ ಇರಬಾರ್ದು. ಮತ್ತು ರಾಜನಾದವನು ಎಲ್ಲರೂ ಈಗಂದರೆ ಸಿನಿಮಾ ಹೀರೋಗಳನ್ನು ಯಾರ್ಯಾರೋ ಹೀರೋಗಳನ್ನ ನೋಡ್ತಾರೆ. ಆವಾಗ ರಾಜನ ನಡವಳಿಕೆ ಏನಿತ್ತೋ ಹಂಗೆ ಪ್ರಜೆಗಳು ಹಂಗೆ ಅದನ್ನೇ ಫಾಲೋ ಮಾಡ್ತಾಯಿದ್ರು. ಯಥಾ ರಾಜ ತಥಾ ಪ್ರಜಾ ಅಂದ್ಬಿಟ್ಟು ಆ ಥರ ಯಾರೂ ಆ ಥರ ಕಾಮುಕರಾಗಬಾರ್ದು. ರಾಜನನ್ನು ಕಾಮುಕ ಅಂತ ತಿಳ್ಕೊಬಾರ್ದು. ಸತ್ಯನ ಆಕಾಶವಾಣಿ ಹೇಳಿದ್ರೆ ಎಲ್ಲರಿಗೂ ಸ್ಪಷ್ಟ ಆಗಿಬಿಡುತ್ತೆ ಅಂದುಬಿಟ್ಟಿದ್ದನ್ನು ಆಕಾಶವಾಣಿ ಹೇಳೋದಕ್ಕೆ ಆ ಥರ ಇಷ್ಟೊಂದೆಲ್ಲ ಸೀನ್ ನಡೆಯುತ್ತೆ. ಆ ಸಮಯದಲ್ಲಿ ಆಕಾಶವಾಣಿ ಈ ಥರ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾನವನು ಪುತ್ರನೆಂಬ ಅಭಿಧಾನದಿಂದ ಪುನರ್ವರ್ತರಿಸುವುದಕ್ಕೆ ತಾಯಿಯ ಗರ್ಭಕೋಶವೆಂಬುದು ಕಾರಣವಾಗುತ್ತದೆ. ತನ್ನದೇ ಆದ ರೇತಸ್ಸಿನ ಮೂಲಕವಾಗಿ ಪತ್ನಿಯ ಗರ್ಭಕೋಶದಲ್ಲಿ ಪ್ರವೇಶಿಸಿ ಪುನಃ ತಾನೇ ಪುತ್ರರೂಪನಾಗಿ ಮಾನವನು ಹೊರಬರುತ್ತಾನೆ. ಆದ್ದರಿಂದ ಪತ್ನಿಯಾದವಳು ತಾಯಿಗೆ ಸಮಾನಳು. ದುಷ್ಯಂತ, ನಿನ್ನ ಪ್ರಕೃತಿಯಂತಿರುವ ಪುತ್ರನನ್ನು ಪಾಲನೆ ಮಾಡು. ಶಕುಂತಲೆಯನ್ನು ಅವಮಾನಗೊಳಿಸಬೇಡ. ನಿನ್ನ ರೇತಸ್ಸಿನಿಂದಲೇ ಉತ್ಪನ್ನನಾದ ಈ ನಿನ್ನ ಪುತ್ರನು ನಿನ್ನ ಪಿತೃದೇವತೆಗಳನ್ನು ನರಕದಿಂದ ಉದ್ಧರಿಸುತ್ತಾನೆ. ಶಕುಂತಲೆಯು ಹೇಳಿದುದು ಸತ್ಯವಾದದ್ದು. ಈ ಪುತ್ರನು ಹುಟ್ಟಲು ಕಾರಣನು ನೀನೇ ಆಗಿರುವೆ.
ಭಾರ್ಯೆಯಾದವಳು ಪತ್ನಿಯನ್ನು 2 ಭಾಗಗಳನ್ನಾಗಿ ವಿಂಗಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ. ಪತಿಯನ್ನು 2 ಭಾಗಗಳನ್ನಾಗಿ ವಿಂಗಡಿಸುವಷ್ಟು ಸಾಮರ್ಥ್ಯ ಇರುತ್ತಂತೆ ಪತ್ನಿಗೆ. ಆ 2 ಭಾಗಗಳು ಪೂರ್ಣ ರೂಪದಲ್ಲಿಯೇ ಇರುತ್ತವೆ. ಒಂದು ಭಾಗಕ್ಕೆ ಪುತ್ರನೆಂಬ ಅಭಿಧಾನವಿರುತ್ತದೆ, ಮತ್ತೊಂದು ಭಾಗಕ್ಕೆ ಪತಿ ಎಂಬ ಅಭಿಧಾನದಿಂದಲೇ ಉಳಿದಿರುತ್ತದೆ. ಆದ್ದರಿಂದ ದುಷ್ಯಂತ, ಶಕುಂತಲೆಯಲ್ಲಿ ನಿನ್ನಿಂದ ಹುಟ್ಟಿರುವ ಈ ಪುತ್ರನನ್ನು ಆದರದಿಂದ ಸ್ವೀಕರಿಸು, ಪಾಲನೆ ಮಾಡು. ಜೀವಂತನಾದ ಸರ್ವಲಕ್ಷಣ ಸಂಪನ್ನನಾದ ಪುತ್ರನನ್ನು ಪರಿತ್ಯಾಗ ಮಾಡಿ ಜೀವಿಸುವುದು ನಿಶ್ಚಯವಾಗಿಯೂ ದೌರ್ಭಾಗ್ಯವೇ ಸರಿ. ಶಕುಂತಲ ಪುತ್ರನಾದ ಮಹಾತ್ಮನಾದ ದೌಶಂತಿಯನ್ನು ನೀನು ಭರಿಸುವವನಾಗು. ನಮ್ಮ ಮಾತಿನಿಂದ ನೀನು ಈ ಶಕುಂತಲನನ್ನು ಭರಿಸುವುದೇ ಆದ್ದರಿಂದ ಇವನು ಮುಂದೆ ಭರತನೆಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುತ್ತಾನೆ. ಈ ಮಾತುಗಳನ್ನು ಕೇಳಿದೊಡನೆ ರಾಜನು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಮಂತ್ರಿ ಪುರೋಹಿತರನ್ನು ಪೌರರನ್ನು ಕುರಿತು ಹೇಳಿದನು. ಪ್ರಜೆಗಳೇ, ದೇವದೂತನು ಹೇಳುತ್ತಿರುವ ಮಾತನ್ನು ನೀವೆಲ್ಲರೂ ಕೇಳಿಕೊಳ್ಳಿರಿ. ಇವನು ನನ್ನ ಮಗನೆಂಬುದು, ಶಕುಂತಲೆಯು ನನ್ನ ಧರ್ಮಪತ್ನಿ ಎಂಬುದು ನನಗೆ ಗೊತ್ತು. ಆದರೂ ಶಕುಂತಲೆಯ ಮಾತಿನ ಮೇಲೆ ವಿಶ್ವಾಸ ತೋರಿ ನಾನಿವನನ್ನು ಪರಿಗ್ರಹಿಸಿದ್ದರೆ ಜನತೆಯು ಈ ಬಾಲಕನನ್ನು ಸಂಶಯಗ್ರಸ್ತವಾದ ದೃಷ್ಟಿಯಿಂದ ನೋಡುತ್ತಿತ್ತು ಮತ್ತು ಇವನು ಪರಿಶುದ್ಧನೆಂದು ಭಾವಿಸುತ್ತಿರಲಿಲ್ಲ. ಅದಕ್ಕೆ ಈ ಥರ ಎಲ್ಲ ನಾಟಕ ಮಾಡಿರ್ತಾನೆ. ಇವಾಗ ಈ ಸ್ಟೋರಿಯನ್ನು ಜನ್ಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ವ್ಯಾಸ ಭಗವಾನರ ಶಿಷ್ಯರಾದ ವೈಶಂಪಾಯನರು ಜನ್ಮೇಜಯನಿಗೆ ಈ ಸ್ಟೋರಿ ಹೇಳ್ತಾರೆ. ಜನ್ಮೇಜಯನಿಗೆ ಕುತೂಹಲ ಹುಟ್ಟಿರುತ್ತೆ, ನಮ್ಮ ವಂಶ ಹೆಂಗೆ ಸ್ಟಾರ್ಟ್ ಆಯಿತು, ನಮ್ಮ ವಂಶ ಮೂಲ ಪುರುಷ ಭರತನ ಬಗ್ಗೆ ಸ್ಟೋರಿ ಹೇಳಂದಾಗ ದುಷ್ಯಂತ ಶಕುಂತನ ಸ್ಟೋರಿ ಬಂತು. ಈಗ ಅದಕ್ಕೆ ವೈಶಂಪಾಯರು ಹೇಳ್ತಾ ಇದ್ದಾರೆ, ಜನ್ಮೇಜಯ, ಹೀಗೆ ದುಷ್ಯಂತನು ದೇವದೂತನ ಮಾತಿನ ಮೂಲಕವಾಗಿ ತನ್ನ ಮಗನ ಪಾವಿತ್ರ್ಯವನ್ನು ಪ್ರಮಾಣೀಕರಿಸಿ ಹೃಷ್ಟನಾಗಿ ಮತ್ತು ಆನಂದಭರಿತನಾಗಿ ಶಾಕುಂತಲನನ್ನು ಪ್ರತಿಗ್ರಹಿಸಿದನು. ಅನಂತರ ರಾಜನು ಸಂತೋಷದಿಂದ ಆ ಕುಮಾರನಿಗೆ ತಂದೆಯು ಮಾಡಬೇಕಾದ ಮಂಗಳ ಕಾರ್ಯಗಳನ್ನು ಮಾಡಿದನು. ಅವನ ತಲೆಯನ್ನು ಅಗ್ರಾಣಿಸಿ ಆಲಂಗಿಸಿಕೊಂಡನು. ಬ್ರಾಹ್ಮಣರಿಂದಲೂ ವಂದಿಮಾಗದರಿಂದಲೂ ಹೋಗಲ್ಪಟ್ಟ ಮಗನ ಸ್ಪರ್ಶ ಸುಖವನ್ನು ಅನುಭವಿಸಿದನು. ದುಷ್ಯಂತನು ಶಕುಂತಲೆಯನ್ನು ಚೆನ್ನಾಗಿ ಗೌರವಿಸಿದನು. ಆಕೆಯನ್ನು ಸಮಾಧಾನಪಡಿಸುತ್ತಾ, ನಮ್ಮ ಸಂಬಂಧವು ಲೋಕಕ್ಕೆ ತಿಳಿಯದೆ ಗುಟ್ಟಾಗಿ ನಡೆದಿತ್ತು. ಆದ್ದರಿಂದ ನಾನು, ನೀನು ಮತ್ತು ನಿನ್ನ ಪುತ್ರನು ಶುದ್ಧರೆಂಬುದನ್ನು ಸಿದ್ಧಪಡಿಸಲು ಹೀಗೆ ಮಾಡಿದೆನು. ನಾನು ಹೀಗೆ ಮಾಡದೆ ನಿಮ್ಮನ್ನು ಪ್ರತಿಗ್ರಹಿಸಿದ್ದರೆ ಜನತೆಯು ಸ್ತ್ರೀ ಸಹಜವಾದ ಕಾಮುಕತೆಯಿಂದ ನನ್ನೊಡನೆ ನಿನ್ನ ಸಮಾಗಮವಾಗಿರುವುದೆಂದು ನಾನು ಕೂಡ ಕಾಮವಶನಾಗಿ ನಿನ್ನ ಮಗನಿಗೆ ರಾಜ್ಯದ ಪಟ್ಟಗಟ್ಟಿದೆನೆಂದು ಹೇಳುತ್ತಿತ್ತು. ಇವೆಲ್ಲ ಕಾರಣಗಳಿರ್ತವೆ. ನಮ್ಮಿಬ್ಬರಿಗೂ ಧಾರ್ಮಿಕವಾದ ರೀತಿಯಲ್ಲಿ ವಿವಾಹ ಸಂಬಂಧವು ನಡೆದಿರುವುದೆಂಬುದನ್ನು ನಂಬುತ್ತಿರಲಿಲ್ಲ. ಅದನ್ನು ಯೋಚಿಸಿಯೇ ನಾನು ಹೀಗೆ ಮಾಡಿದೆನು. ಶಕುಂತಲೆ, ಕೋಪಗೊಂಡು ನೀನು ಆಡಿದ ಅಪ್ರಿಯವಾದ ಮಾತುಗಳನ್ನು ನಾನು ಕ್ಷಮಿಸಿದ್ದೇನೆ. ಹೀಗೆ ಹೇಳಿ ದುಷ್ಯಂತನು ಪ್ರಿಯ ಮಹಿಷಿಯನ್ನು ವಸ್ತ್ರಾಭರಣಗಳಿಂದಲೂ ಅನ್ನಪಾನಗಳಿಂದಲೂ ಉಪಚರಿಸಿದನು. ಅನಂತರದಲ್ಲಿ ದುಷ್ಯಂತನು ಭರತನಿಗೆ ಯೌವರಾಜ್ಯದ ಪಟ್ಟಾಭಿಷೇಕ ಮಾಡಿದನು. ಭರತನಲ್ಲಿ ದೈವದತ್ತವಾದ ಸುಪ್ರಸಿದ್ಧವಾದ ಕಾಂತಿಯುಕ್ತವಾದ ಅಪ್ರತಿಹತವಾದ ಚಕ್ರವಿದ್ದಿತು. ಆ ಚಕ್ರದ ಸಹಾಯದಿಂದ ಭರತನು ಪ್ರಪಂಚದ ಎಲ್ಲ ರಾಜರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಂಡನು. ಸತ್ಪುರುಷರು ಅನುಸರಿಸುವ ಧರ್ಮ ಮಾರ್ಗದಲ್ಲಿಯೇ ಇರುತ್ತಾ ಶಾಶ್ವತವಾದ ಯಶಸ್ಸನ್ನು ಗಳಿಸಿದನು. ಭರತನು ಪ್ರಪಂಚದ ಎಲ್ಲ ರಾಜರನ್ನು ಜಯಿಸಿ ಸಾರ್ವಭೌಮನು ಚಕ್ರವರ್ತಿಯೂ ಆದನು. ಮರುತ್ಪತಿಯಾದ ಇಂದ್ರನಂತೆ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದನು. ಕಣ್ವ ಮಹರ್ಷಿಗಳು ಭರತನಿಂದ ದಕ್ಷಿಣಾಕವಾದ ಗೋವಿತತವೆಂಬ ಯಾಗವನ್ನು ಅಶ್ವಮೇಧ ಯಾಗವನ್ನು ಮಾಡಿಸಿದರು. ಆ ಯಾಗದಲ್ಲಿ ಭರತ ಚಕ್ರವರ್ತಿಯು ಕಣ್ವ ಮಹರ್ಷಿಗಳಿಗೆ ಪದ್ಮದ ಮುದ್ರೆಯುಳ್ಳ 1,000 ಸುವರ್ಣ ನಾಣ್ಯಗಳನ್ನು ದಕ್ಷಿಣೆಯಾಗಿ ಕೊಟ್ಟನು. ಭರತನಿಂದಲೇ ಈ ದೇಶಕ್ಕೆ ಭಾರತವೆಂದು, ಅವನ ವಂಶಕ್ಕೆ ಭಾರತ ವಂಶವೆಂದು ಹೆಸರಾಯಿತು. ಭರತಾದ್ ಭಾರತೀ ಕೀರ್ತಯೇದ್
ಕೀರ್ತಯೇ ನೇದಂ ಭಾರತಂ ಕುಲಂ ಅಪರೇ ಯೇ ಚ ಪೂರ್ವೇ ವೈ ಭಾರತ ಇತಿ ವಿಶ್ರುತಾಃ. ಭರತನ ವಂಶದಲ್ಲಿ ದೈವ ಸದೃಶರಾದ ಮಹಾ ತೇಜಸ್ವಿಗಳಾದ ಬ್ರಹ್ಮ ಸದೃಶರಾದ ಅನೇಕ ರಾಜಶ್ರೇಷ್ಠರು ಹುಟ್ಟಿದರು. ಅವರ ಹೆಸರುಗಳು ಅಸಂಖ್ಯಾತವಾಗಿವೆ. ಜನಮೇಜಯ, ಸತ್ಯನಿಷ್ಠರಾದ ಕಪಟರಹಿತರಾದ ದೇವ ಸದೃಶರಾದ ಮಹಾಭಾಗರಾದ ಅವರಲ್ಲಿ ಬಹುಮುಖ್ಯರಾದವರ ನಾಮಧೇಯಗಳನ್ನು ಹೇಳುವನು ಕೇಳು. ಇದು ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡೋಣ. ಈ ಥರ ಭರತ ವಂಶದ ಸ್ಟಾರ್ಟಿಂಗ್ ಬಗ್ಗೆ ವೈಶಂಪಾಯನ ಜನ್ಮೇಜಯರಿಗೆ ಹೇಳಿದ್ದಾರೆ. ಇನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಇನ್ನೆಲ್ಲರ ಚರಿತ್ರೆ ಬರ್ತಾ ಇರುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.